ನಿಯೋಗ ಪದ್ಧತಿಯಿಂದ ಮಕ್ಕಳು ಬರಬಹುದು. ವಿಚಿತ್ರ ವೀರ್ಯ ಇವರೆಲ್ಲ ಹುಟ್ಟಿದ ಹಾಗೆ, ಇದು ಧೃತರಾಷ್ಟ್ರ ಪಾಂಡು ಹುಟ್ಟಿದ ಹಾಗೆ. ವಿಚಿತ್ರ ವೀರ್ಯ ಸತ್ತ ಮೇಲೆ ಸತ್ಯವತಿಯ ಮಾತಿನಂತೆ ವೇದವ್ಯಾಸ ದೇವರಿಂದ ಅಂಬಿಕೆ ಅಂಬಾಲಿಕೆಯಲ್ಲಿ ಹುಟ್ಟಿದವರು ಧೃತರಾಷ್ಟ್ರ ಪಾಂಡು. ನಿಯೋಗ ಪದ್ಧತಿಯಿಂದ ಹುಟ್ಟಿದ್ರು. ಆದ್ರೆ ಗಂಡನ ಅನುಮತಿ ಪ್ರಶ್ನೆನೇ ಇಲ್ಲ, ಗಂಡ ಸತ್ತು ಹೋಗಿ ಆಗಿತ್ತು. ಆದ್ರಿಂದ ಗಂಡ ಸತ್ತ ಮೇಲೂ ನಿಯೋಗ ಪದ್ಧತಿಗೆ ಅವಕಾಶ ಇದೆ. ಗಂಡ ಇರುವಾಗಲೂ ಕೂಡ ಯಾವುದಾದ್ರೂ ಒಂದು ರೀತಿಯಿಂದ ಅಡಚಣೆ ಬಂದಾಗ ಮತ್ತೊಬ್ಬರಿಂದ ಮಕ್ಕಳನ್ನು ಪಡೆಯುವಂತಹ ನಿಯೋಗ ಪದ್ಧತಿಗೆ ಗಂಡ ಇದ್ದಾಗಲೂ ಇದೆ, ಗಂಡ ಸತ್ತ ಮೇಲೂ ಇದೆ. ಪಾಂಡುರಾಜ ಇದ್ದಾಗಲೇನೆ ಪಾಂಡುರಾಜನದ್ದೇ ಒತ್ತಾಯದಿಂದ ಕುಂತಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೆದರೆ, ಪಾಂಡುರಾಜ ಸತ್ತ ಮೇಲೆ ಅಕ್ರಮದಿಂದ ಹುಟ್ಟಿದಂತಹ ಮಕ್ಕಳು ಇವರು ಅನ್ನುವ ಮಾತು ದುರ್ಯೋಧನಾದಿಗಳು ಆಡಿದ್ರಂತೆ. ಆವಾಗ ಅಷ್ಟು ಆಡಿದ ಕೂಡಲೇ ಅಶರೀರವಾಣಿ ಆಯ್ತಂತೆ. ವಾಯುದೇವರೇ ಅಶರೀರವಾಣಿಯಿಂದ ಹೇಳ್ತಾ ಇದ್ದಾರೆ, ಗಗನಸ್ಥಯೇವ. ಅಶರೀರವಾಣಿ ಅಂತಂದ್ರೆ ವಾಯುದೇವರು ಹೇಳೋದು ಅಂತಲೇ ಅರ್ಥ. ವಾಯುದೇವರು ಗಗನಸ್ಥರಾಗಿ ಅಶರೀರರಾಗಿ ಹೇಳಿದ್ರಂತೆ, ಇವರು ಅಕ್ರಮದಿಂದ ಹುಟ್ಟಿದ ಮಕ್ಕಳಲ್ಲ ಪಂಚಪಾಂಡವರು. ಪಾಂಡುರಾಜ ಬದುಕಿದ್ದಾಗಲೇನೆ ಶ್ರೇಷ್ಠ ದೇವತೆಗಳಿಂದ ಯಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳಿಂದ ಹುಟ್ಟಿದಂತಹ ಮಕ್ಕಳು. ಶಕ್ಯಾಶ್ಚನೈವ ಭವತಾಂ ಕ್ವಚಿದಗ್ರಹಾಯ. ಯಾವ ಕಾರಣದಿಂದಲೂ ಕೂಡ ಇವರನ್ನು ನೀವು ಸ್ವೀಕಾರ ಮಾಡದೇ ಇರಬಾರದು, ಅವಶ್ಯ ಸ್ವೀಕಾರಕ್ಕೆ ಯೋಗ್ಯರಾಗಿದ್ದಾರೆ. ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ಒಂದು ವೇಳೆ ನೀವು ಧೃತರಾಷ್ಟ್ರಾದಿಗಳು ಬಿಟ್ರೆ ಇವರೇನ್ ಬೀದಿಗೆ ನಿಲ್ಲೋದಿಲ್ಲ. ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ನಾರಾಯಣ ರಕ್ಷಣೆ ಇದ್ದೇ ಇದೆ, ಭಗವಂತನ ರಕ್ಷಣೆ ಇದ್ದೇ ಇದೆ. ನೀವು ಅವರಿಗೆ ರಕ್ಷಣೆ ಕೊಟ್ರೆ, ನೀವು ಒಳಗೆ ಆಶ್ರಯ ಕೊಟ್ರೆ ನಿಮಗೆ ಕೀರ್ತಿ. ಇಲ್ಲ ಅಂತಂದ್ರೆ ಅವರೇನು ಬೀದಿಗೆ ನಿಲ್ಲೋದಿಲ್ಲ, ಪರಮಾತ್ಮನ ರಕ್ಷಣೆ ಇದೆ. ನೀವು ಕೀರ್ತಿವಂತರಾಗ್ರಿ ಅಂತ ಅಶರೀರವಾಣಿ ಆಯ್ತಂತೆ. ವಾಯೋರದೃಶ್ಯ ವಚನಂ ಪರಿಶಂಕಮಾನೇಷು. ಇಷ್ಟಾದ್ರೂ ಕೂಡ ಅಶರೀರವಾಣಿ ಆದರೂ ಕೂಡ ಇವರನ್ನ ಹ್ಯಾಕ್ ತಗೊಳ್ಳೋದು ಅಂತ ಈ ಶಕುನಿ ಇವರೆಲ್ಲ ಸೇರಿ ಅದನ್ನೇ ಮಾತಾಡ್ತಿದಾರಂತೆ. ಮತ್ತೆ ನಾವು ಇವರನ್ನು ಸ್ವೀಕಾರ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಅದೇ ಮಾತಾಡ್ತಾ ಇದ್ದಾಗ, ಆವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಭ. ಮೊದಲು ವಾಯುದೇವರನ್ನು ಕಳಿಸಿದ್ರು ಪರಮಾತ್ಮ ವೇದವ್ಯಾಸ ದೇವರು. ವಾಯುದೇವರ ಮಾತನ್ನು ನಂಬದೇ ಇದ್ದಾಗ ತಾನೇ ಬಂದುಬಿಟ್ರಂತೆ ವೇದವ್ಯಾಸ ದೇವರು. ಅದೃಶ್ಯರಾಗಿ ಹಿಂದೆ ಹೋದವರು ಸ್ವತಃ ವೇದವ್ಯಾಸ ದೇವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪ್ರಾದುರ್ಭೂತರಾದ್ರು. ಹಸ್ತಿನಾಪುರದಲ್ಲಿ ಇವರ ಅರಮನೆಯಲ್ಲಿ ಪ್ರಾದುರ್ಭೂತರಾದ್ರು. ಯಾರಿಗೂ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ ಅಂತ. ವಾಯುದೇವರು ಹೇಳಿದ್ದನ್ನು ಕೇಳದೇ ಇದ್ದಾಗಿ ನಾನು ಹೇಳಿದ್ದು ಕೇಳೋದು ಇಲ್ಲ, ಅದೇ ಸ್ವಭಾವದವರು ಅಂತ ತಿಳ್ಕೊಂಡು ಯಾರಿಗೂ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ಕುಂತಿನ ಕರ್ಕೊಂಡು ಪಂಚ ಪಾಂಡವರನ್ನ ಕರ್ಕೊಂಡು ಎಲ್ಲಿದೆ ಪಾಂಡುರಾಜನ ಮನೆ ಬೀಗಕ್ಕೆ ಕೊಡ್ರಿ ಇಲ್ಲಿ ಅಂತ ಇಸ್ಕೊಂಡು ಹೋಗೇ ಬಿಟ್ರಂತ. ಇವ್ರ ಮುಖಕ್ಕೆಲ್ಲ ಮಸಿ ಬಳಿ, ಯಾರನ್ನ ಹೇಳಲಿಲ್ಲ ಕೇಳಲಿಲ್ಲ. ವೇದವ್ಯಾಸ ದೇವರೇ ಬಂದ ಮೇಲೆ ಇನ್ ಧೃತರಾಷ್ಟ್ರ ಏನ್ ಮಾಡ್ತಾ? ಧೃತರಾಷ್ಟ್ರನ ಅಪ್ಪ ಅವು ವೇದವ್ಯಾಸ. ನೀನಲ್ದಿದ್ರೆ ನಿನ್ನಪ್ಪ ಅಂತಂದಂಗೆ ಧೃತರಾಷ್ಟ್ರ ಮಾತಾಡದೆ ಕೂತಿದ್ದ ದುರ್ಯೋಧನಾದಿಗಳ ಮಾತಿಗೆ ವೇದವ್ಯಾಸ ದೇವರೇ ಬಂದ್ರು, ಸೀದಾ ಪಾಂಡುರಾಜನ ಮನೆಯಲ್ಲಿ ಬಿಟ್ಟುಬಿಟ್ರಂತೆ ಅವರು. ವ್ಯಾಸ ಸ್ವರೂಪ ಗುರು ಸರ್ವಗುಣೈಕ ದೇಹ ಆದಾಯತಾನಗಮದಾ ಶುಚ ಪಾಂಡುಗೇಹಂ ತತ್ಸ್ವೀಕೃತೇಷು ಸಕಲಾ ಅಪಿ ಭೀಷ್ಮ ಮುಖ್ಯಾ. ಯಾವಾಗ ವ್ಯಾಸರೇ ಕರ್ಕೊಂಡು ಹೋಗಿಬಿಟ್ರು, ಆಮೇಲೆ ಭೀಷ್ಮ ಧೃತರಾಷ್ಟ್ರ ಎಲ್ಲರೂ ಹೋಗಿ ಅವರನ್ನ ಆಮೇಲೆ ಮಾತಾಡಿಸಿ ಕೂಡಿಸಿದರಂತೆ. ಕುಂತ್ಯಾ ಸಹೈವ ಜಗೃಹು ಸುಭೃಶಂ ತದಾಪ್ತ. ಇವರೆಲ್ಲ ವ್ಯಾಸರು ಬಂದಾಗ ಧೃತರಾಷ್ಟ್ರ ಭೀಷ್ಮ ಎಲ್ಲರೂ ಹೋದ್ರು. ಆದರೆ ವೈಚಿತ್ರ ವೀರ್ಯತನಯ ಸಹ ಸೌಬಲೇನ, ಆ ಶಕುನಿ ಜೊತೆಗೆ ಅವನನ್ನು ಸೇರಿಸಿಕೊಂಡು ಈ ದುರ್ಯೋಧನಾದಿಗಳು ಮಾತ್ರ ಬಹಳ ದುಃಖಪಟ್ಟರಂತೆ. ಯಾಕಾದ್ರೂ ಬಂದ್ರು ವೇದವ್ಯಾಸ ದೇವರು ಅಂತ. ಏನು ಮಾಡ್ಲಿಕ್ಕಾಗ್ಲಿಲ್ಲ. ಬರೇ ಧೃತರಾಷ್ಟ್ರಾಗಿದ್ದರು ಕುರುಡ, ಅವನಿಗೆ ಕಾಣಿಸ್ದಂಗೆ ಅವ್ರನ್ನ ಹೊರಗಟ್ಟಿ ಬಿಡ್ತಿದ್ರು. ವ್ಯಾಸರು ಬಂದು ಪಾಂಡುರಾಜನ ಮನೆಯಲ್ಲಿ ಬಿಟ್ಟಾಗ ಬಹಳ ಹೆಚ್ಚಾದ್ರಂತೆ. ಮುಂದೆ ಈ ಪಾಂಡವರೆಲ್ಲ ಆ ಪಾಂಡುರಾಜನ ಮನೆಯಲ್ಲಿದ್ದು ಬೆಳೀತಾ ಇದ್ದಾರೆ. ಮುಂದೆ ಯಾವ ಕುಂತಿ ದೇವಿಯನ್ನ ಮತ್ತು ಪಂಚ ಪಾಂಡವರನ್ನ ಕರೆದುಕೊಂಡು ಋಷಿಗಳೆಲ್ಲ ತಂದು ಬಿಟ್ಟು ಹೋಗಿದ್ದಾರೆ ಹಸ್ತಿನಾಪುರದಲ್ಲಿ. ದುರ್ಯೋಧನಾದಿಗಳೆಲ್ಲ ಕುತಂತ್ರ ಮಾಡಿ ಇವರನ್ನು ಸ್ವೀಕಾರ ಮಾಡಬಾರದು, ಪಾಂಡುರಾಜ ಸತ್ತ ಮೇಲೆ ಅಕ್ರಮದಿಂದ ಹುಟ್ಟಿದವರು ಅಂತ ಆರೋಪ ಮಾಡಿದಾಗ ಆ ಶರೀರವಾಣಿ ಆಯಿತು. ಏತೇ ಹಿ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯೋ ಜಾತಾ ಪ್ರಜೀವತಿ ಪಿತರಿ ಗುರು ಧರ್ಮಸಾರಾಹ. ಪರಮಧರ್ಮದಿಂದಲೇ ಹುಟ್ಟಿದ್ದಾರೆ, ಸಕ್ರಮವಾದ ಜನನ, ದೇವತೆಗಳಿಂದ ಪಾಂಡುರಾಜ ಬದುಕಿದ್ದಾಗ ಅವತಾರ ಮಾಡಿದಂಥವರು ಅಂತ ಅಶರೀರವಾಣಿ ಆದರೂ ಕೂಡ ವಾಯೋರ ಅದೃಶ್ಯ ವಚನಂ ಪರಿಶಂಕಮಾನೇಶು. ವಾಯುದೇವರ ಆ ಅಶರೀರವಾಣಿಯನ್ನೇ ಅನುಮಾನ ಪಡ್ತಾ ಇದ್ದಾರೆ. ಅವರ ಸ್ವಭಾವ ಹಾಗೆ. ಆಚಾರ್ಯರ ಭಾಷ್ಯವನ್ನ, ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಅನುಮಾನ ಪಡುವವರು ಇದ್ದಾರೆ. ಸರಿ ಬರೆದಿದ್ದಾರೋ ಇಲ್ಲೋ ಮಧ್ವಾಚಾರ್ಯರು ಅಂತ. ಹೀಗೆ ವಾಯುದೇವರ ಮಾತಿನ ಮೇಲೆ
ಶಂಕ ಮಾಡೋದೇನಿದೆ ಅದು ಅಸುರ ಸ್ವಭಾವ. ದುರ್ಯೋಧನಾದಿಗಳೆಲ್ಲ ಮಾಡಿದ್ದದನ್ನೇ. ವಾಯುದೇವರ ಮಾತಿನ ಮೇಲೇನೆ ವಾಯುದೇವರು ಹೇಳ್ತಿದ್ದಾರೆ, ಇವರೆಲ್ಲ ಧರ್ಮದಿಂದ ಹುಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ವಾಯೋರದೃಶ್ಯ ವಚನಂ ಪರಿಶಂಕಮಾನೇಶು, ಅದ್ರ ಮೇಲೇನೆ ಅನುಮಾನ ಅವರಿಗೆ. ಒಂದ್ಸಲ ಮಧ್ವಾಚಾರ್ಯ ಹೇಳಿದ್ರು ಅಂತಂದ ಮೇಲೆ ಮುಗಿದೋಯ್ತು. ವಾಯುದೇವರಲ್ವೇ ಅವರು, ವಾಯುದೇವರು ಹೇಳಿದ್ದು ಮುಗಿದೋಯ್ತು. ಅದ್ರ ಮೇಲೆ ಮತ್ತೆ ಏನು ಪ್ರಮಾಣ ಅಂತ ಕೇಳೋ ಸಾಹಸನೂ ಮಾಡಬಾರ್ದಂತ. ಶ್ರೀಮದ್ ಆಚಾರ್ಯ ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣಂ ಅಂತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಮಧ್ವಾಚಾರ್ಯ ಏನಾದ್ರೂ ಒಂದು ಹೇಳಿದ್ರೆ ಇದಕ್ಕೇನು ಪ್ರಮಾಣ ಅಂತಂದ್ರೆ ಅವರೇ ಪ್ರಮಾಣ. ಅವ್ರು ಹೇಳಿದ್ದು ಅವರೇ ಪ್ರಮಾಣ. ಇತಿ ಸ್ಕಾಂದೆ ಇತಿ ಪಾದ್ಮೆ ಇತಿ ಬ್ರಹ್ಮಾಂಡೆ ಅಂತ ಬೇರೆ ಕೊಡ್ಬೇಕಾಗಿಲ್ಲ. ಅವರ ಬಾಯಿಯಿಂದ ಏನು ಬಂತು ಅದು ಪ್ರಮಾಣ, ವಾಯುದೇವರ ಮಾತು ಅಂತಂದ್ರೆ. ಆದ್ರೆ ವಾಯುದೇವರೇ ಅದೃಶ್ಯರಾಗಿ ಇವರು ಧರ್ಮದಿಂದ ಹುಟ್ಟಿದ್ದಾರೆ ಅಂತಂದ್ರೆ ಅದನ್ನು ಅನುಮಾನ ಪಡ್ತಿದ್ದಾರೆ ದುರ್ಯೋಧನಾದಿಗಳು. ಅವ್ರ ಸ್ವಭಾವ ಹಾಗೇನು. ಅವಾಗೇನು ಮಾಡಿದ್ರು? ವಾಯುದೇವರ ಮಾತಿನ ಮೇಲೆ ಅವರು ಅನುಮಾನ ಪಟ್ಟಾಗ ಅದು ವೇದವ್ಯಾಸ ದೇವರಿಗೆ ಸಹನೆ ಆಗುವುದಿಲ್ಲ. ಅಲ್ಲ, ವಾಯುದೇವರ ಮಾತನ್ನು ಅನುಮಾನ ಪಡ್ತಿದಾರಲ್ಲ ಅಂತ ಆವಿರ್ಬಭೂವ ಭಗವಾನ್ ಸ್ವಯಂ ಅಬ್ಜನಾಭ. ಇನ್ನು ಇಂಥವ್ರಿಗೆ ಬೇರೆ ಮಾತೇ ಇಲ್ಲ ಅಂತಂದ್ರು ಯಾವ ಯುಕ್ತಿ ಮತ್ತೊಂದು ಏನು ಹೇಳಬೇಕಾಗಿಲ್ಲ. ವಾಯುದೇವರ ಮಾತು ಅನುಮಾನ ಪಟ್ಟರು. ಅದಕ್ಕೆ ವೇದವ್ಯಾಸ ದೇವರು ತಾವೇ ಬಂದು ಯಾರಿಗೂ ಏನು ಹೇಳದೆ ಕೇಳದೆ ಪಾಂಡವರನ್ನ ಕುಂತಿನ ಕರ್ಕೊಂಡು ಸೀದಾ ಪಾಂಡುರಾಜನ ಮನೆ ಹೋದ್ರು, ಬಿಟ್ಟುಬಿಟ್ಟು. ಇಷ್ಟು ಮಾಡಿದಾಗ ಮತ್ತೆ ಚಕಾರ ಎತ್ತಲಿಲ್ಲಂತ ಯಾರೂ ಕೂಡ. ಅಂಥ ಶಕ್ತಿ ವೇದವ್ಯಾಸ ದೇವರಿಗಿತ್ತು. ಅವರು ಒಂದು ಹೆಜ್ಜೆ ಇಟ್ರು ಅಂತಂದ್ರೆ, ಅವರೇನಾದ್ರೂ ಮಾಡಿದ್ರು ಅಂತಂದ್ರೆ ಅದಕ್ಕೆ ಎರಡನೇ ಮಾತೇ ಆಡ್ತಿದ್ದಿಲ್ಲ, ಅದಕ್ಕೆ ಎದುರು ವಾದನೆ ಇದ್ದಿಲ್ಲ. ಅಂಥ ಶಕ್ತಿ ವೇದವ್ಯಾಸ ದೇವರದ್ದು. ಆದಾಯತಾನಗಮದಾಶುಚ ಪಾಂಡುಗೇಹಂ ತತ್ಸ್ವೀಕೃತೇಷು ಸಕಲಾ ಅಪಿ ಭೀಷ್ಮ ಮುಖ್ಯಾ ವೈಚಿತ್ರ ವೀರ್ಯ ಸಹಿತ ಪರಿಪೂಜ್ಯ ಸರ್ವಾನ್ ಕುಂತ್ಯಾ ಸಹೈವ ಜಗೃಹು ಶುಭೃಶಂ ತದಾರ್ಥ ವೈಚಿತ್ರ ವೀರ್ಯತನಯ ಸಹಸೌ ಬಲೇನ. ಯಾವಾಗ ವ್ಯಾಸರೇ ಕರ್ಕೊಂಡು ಹೋದ್ರು ಭೀಷ್ಮಾಚಾರ್ಯರು, ಧೃತರಾಷ್ಟ್ರ ಎಲ್ಲರೂ ಒಪ್ಪಿಬಿಟ್ರಂತೆ. ಇವರು ಧರ್ಮದಿಂದ ಜನನಾಗಿದೆ, ವ್ಯಾಸರೇ ಕೈ ಹಿಡಿದು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದಾರೆ ಅಂತಂದಾಗ ಎಲ್ಲರೂ ಒಪ್ಪಿದ್ರು, ಗೌರವಿಸಿದ್ರು, ಅವರನ್ನ ಮಾತಾಡಿಸಿದ್ರು. ಏನೋ ಹೀಗೆ ಆಗ್ಬಾರ್ದಾಗಿತ್ತು, ಪಾಂಡುರಾಜನಿಗೆ ಮರಣ ಆಯ್ತು ಅಂತೆಲ್ಲ ಮಾತಾಡಿದ್ರು. ಆದ್ರೆ ಸುಭೃಶಂ ತದಾರ್ಥ ವೈಚಿತ್ರ ವೀರ್ಯ ತನಯ ಸಹಸೌ ಬಲೇನ. ಧೃತರಾಷ್ಟ್ರನ ಮಕ್ಕಳು ಮತ್ತು ಶಕುನಿ ಅವರು ಮಾತ್ರ ಬಹಳ ಪರಿತಪಿಸಿದ್ರಂತೆ. ಯಾಕಾದ್ರೂ ವೇದವ್ಯಾಸ ದೇವರು ಬಂದು ಕರ್ಕೊಂಡು ಹೋದ್ರು, ಇವರು ಹೊರಗೆ ಹಾಕಿ ಬಿಡಬಹುದಾಗಿತ್ತು ನಾವಿಲ್ದಿದ್ರೆ ಅಂತ ಬಹಳ ಪರಿತಪಿಸಿದವರು ಅವರು. ಪಾಂಡವರು ಹಾಗೆ ಅಲ್ಲೇ ಬೆಳೀತಾ ಇದ್ದಾರೆ. ಮತ್ತೆ ಅವರನ್ನು ಹೊರಗೆ ಹಾಕುವ ಸಾಹಸಕ್ಕೆ ಹೋಗಲಿಲ್ಲ ದುರ್ಯೋಧನಾದಿಗಳು ಯಾರೂ ಕೂಡ. ಅವ್ರ ಜೊತೆಗೆ ಇರಬೇಕಾಯ್ತು. ಮುಂದೆ ಅವರದ್ದೆಲ್ಲ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ದುರ್ಯೋಧನಾದಿಗಳು ಕೃಪಾಚಾರ್ಯ ಹತ್ರ ಅಧ್ಯಯನ ಮಾಡ್ತಾ ಇದ್ರು ಅಸ್ತ್ರವಿದ್ಯೆಯನ್ನ. ಹಾಗೆ ಪಾಂಡುರಾಜನ ಮಕ್ಕಳು ಕೂಡ, ಪಾಂಡವರು ಕೂಡ ಕೃಪಾಚಾರ್ಯರಿಂದಲೇ ಅಸ್ತ್ರವಿದ್ಯೆಯನ್ನ ಅಧ್ಯಯನ ಮಾಡಿದರು. ಕೃಪಾಚಾರ್ಯರು ವಿಶ್ವಾಮಿತ್ರರಿಂದ, ವೇದವ್ಯಾಸದೇವರಿಂದ ಅಧ್ಯಯನ ಮಾಡಿದವರು ಅಂತ ಹಿಂದೆ ಬಂದಿದೆ. ಕೃಪಾಚಾರ್ಯ ಅವರು ಶಂತನು ಅವರನ್ನು ಕರ್ಕೊಂಡು ಬಂದು ಸಾಕಿದ್ರು. ವಿಷ್ಕಂಭ ಅನ್ನುವಂಥ ಏಕಾದಶ ರುದ್ರಲ್ಲಿ ಒಬ್ಬ ರುದ್ರ, ವಿಷ್ಕಂಭ ನಾಮಕ ರುದ್ರನ ಅವತಾರನೇ ಕೃಪಾಚಾರ್ಯರು. ವ್ಯಾಸರಿಂದ ಕಲ್ತಿದ್ರು, ವಿಶ್ವಾಮಿತ್ರರಿಂದ ಕಲ್ತಿದ್ರು, ಇವರಿಗೆಲ್ಲ ಹೇಳ್ಕೊಟ್ರು. ಆ ರೀತಿ ಕೃಪಾಚಾರ್ಯರಿಂದ ಕಲಿಯುವಾಗ ನಾನಾ ವಿಧವಾದ ಆಟಗಳು ನಡೀತಾ ಇತ್ತು. ಅದರಲ್ಲಿ ಭೀಮಸೇನ ದೇವರು, ಭೀಮ ಎಲ್ಲ ಕೌರವರನ್ನ ಪ್ರತಿಯೊಂದು ಆಟದಲ್ಲಿ ಪರಾಜಯಗೊಳಿಸ್ತಿದ್ನಂತೆ. ಇನ್ನಷ್ಟು ಮೊದಲೇ ಅಸೂಯೆ ಇತ್ತು ದುರ್ಯೋಧನಾದಿಗಳಿಗೆ. ಭೀಮನ ಮೇಲೆ, ಪಾಂಡವರ ಮೇಲೆಲ್ಲ ಅಸೂಯೆ ಇತ್ತು. ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಭೀಮನ ಕೆಲವು ಚರ್ಯಗಳು ಕಾರಣ ಆಯ್ತು. ಇನ್ನಷ್ಟು ದ್ವೇಷ ಅಭಿವೃದ್ಧಿ ಆಗಬೇಕು ದುರ್ಯೋಧನನಿಗೆ, ಆ ರೀತಿ ಮಾಡಿದ್ರಂತೆ. ಸ್ವಲ್ಪ ಭೀಮ ಆವಾಗ್ಲೂ ಕೂಡ ಎಲ್ಲರಿಗಿಂತಲೂ ಸ್ವಲ್ಪ ಲಟ್ಟ ದೇಹ ಅಂತ ಒಂದು ಪ್ರತೀತಿ ಇತ್ತು. ಆದ್ರಿಂದ ಕಾಡಿಗೆ ಹೋದಾಗ ಮರ ಏರೋದು, ಒಳ್ಳೆ ಹಣ್ಣು, ಪಕ್ವವಾಗಿರತಕ್ಕಂಥ ಹಣ್ಣು ತೆಗಿಬೇಕು ಅಂತ ಇವರೆಲ್ಲ ಮಾತಾಡ್ಕೊಳ್ಳೋದು, ಹಣ್ಣು ತಿನ್ನೋಣ ಆಯ್ತು ಅಂತ ಭೀಮನು ಒಪ್ತಿದ್ದ. ಆದ್ರೆ ಭೀಮನಿಗೆ ಮರ ಏರ್ಲಿಕ್ಕೆ ಆಗೋದಿಲ್ಲ ಅಂತ ಇವ್ರದೆಲ್ಲ ಕಲ್ಪನೆ. ಎಂಥ ಲಾಘವ ಇತ್ತು ಗೊತ್ತೇನು ಭೀಮಸೇನ ದೇವರ ದೇಹದಲ್ಲಿ. ಎಷ್ಟು ಭಾರ ಇತ್ತು ಅಷ್ಟೇ ಲಾಘವ. ವೇಗೇಚ ಲಾಘವೇಚ ಇವ ಅಂತಾರೆ. ಒಳ್ಳೆ ಲಘುವಾದ ದೇಹ, ಹಾಗೆ ಬೇಕಾದ್ರೆ ಆ ರೀತಿ ಹಾರಬಲ್ಲ ಭೀಮ, ಎಷ್ಟು ಲಘು ಬೇಕಾದ್ರೆ ಆಗಬಲ್ಲ. ಆದ್ರೆ ಇವನಿಗೆ ಮರ ಹತ್ತಲಿಕ್ಕೆ ಆಗೋದಿಲ್ಲ, ಸ್ಥೂಲಕಾಯ, ಭಾರತ ದೇಹ, ವಜ್ರದ ಮೈ, ಇವನೇನ್ ಮರ ಹತ್ತಾನೆ ಅಂತ ಅವ್ರ ಕಲ್ಪನೆ. ಆದ್ರಿಂದ ಇವನಿಗೆ ಮೈ ವಜ್ಜ, ಇವನ ಮರ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಬೇರೆ ಕೌರವರೆಲ್ಲ ಸರಸರ ಮರ ಏರಿಬಿಟ್ಟು ಎಲ್ಲ ಹಣ್ಣು ತಿನ್ನೋಣ ಅಂತ ಹೋಗ್ತಿದ್ರು. ಅವ್ರ ಹಣ್ಣಿಗೆ ಕೈ ಹಾಕೋದ್ರೊಳಗೆ ಭೀಮ ಮರ ಏರೋ ಪ್ರಯತ್ನ ಮಾಡ್ತಿದ್ದಿಲ್ಲ. ಒಂದ್ಸಲ ಜಾಡಿಸಿ ಒದಿತಿದ್ನಂತೆ ಆ ಮರಕ್ಕೆ. ಬುಡಕ್ ಒದ್ರು ಸಾಕು ಅವರೆಲ್ಲ ಉದುರಿ ಬೀಳ್ತಿದ್ರಂತೆ, ಹಣ್ಣಿನ ಸಮೇತ ಅವರೆಲ್ಲ ಉದುರಿ ಬಿದ್ದು ಕೈ ಕಾಲೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳೋದ್ರೊಳಗೆ ಎಲ್ಲ ಹಣ್ಣು ತಿಂದು ಹಾಕಿಬಿಡ್ತು. ಅವ್ರಿಗೆ ಒಂದೂ ಇರ್ಲಿಕ್ಕಿಲ್ಲ.
ಇದು ಭೀಮ ಅವರಿಗೆ ಅಸೂಯೆ ಬರಲಿಕ್ಕೆ, ಇನ್ನಷ್ಟು ಭೀಮನ ಮೇಲೆ ದ್ವೇಷ ಬರಲಿಕ್ಕೆ ಭೀಮ ಮಾಡಿದಂತಹ ಕಾರ್ಯ. ಪಕ್ವೋರು ಭೋಜ್ಯ ಫಲ ಸನ್ನಯನಾಯ ವೃಕ್ಷೇಶು ಆರೂಢ ರಾಜತನಯಾನಭಿವೀಕ್ಷ ಭೀಮ ಪಾದಪ್ರಹಾರ ಮುರು ವೃಕ್ಷತಲೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ಸು ಫಲಾನ್ಯ ಭುಂಕ್ತ. ಎಲ್ಲ ಹಣ್ಣುಗಳನ್ನು ತಾನೇ ತಿಂತಿದ್ದ. ಅಂದು ಮಾತ್ರದಿಂದ ಅವನಿಗೆ ಏರ್ಲಿಕ್ಕೆ ಆಗ್ತಿದ್ದಿಲ್ಲ, ಮೈ ವಜ್ಜನೆ ಇತ್ತು ಅಂತ ಮಾತ್ರ ಭಾವಿಸಬಾರ್ದು. ಒಂದ್ಸಲ ಕಥೆ ಹೇಳ್ತಾರೆ. ಹೀಗೆ ದ್ರೋಣಾಚಾರ್ಯ ಹತ್ರ ಇವರೆಲ್ಲ ಅಧ್ಯಯನ ಮಾಡ್ತಿದ್ರಂತ. ಅಧ್ಯಯನ ಮಾಡುವಾಗ ವಿಶೇಷ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ಬಹಳ ಇದಿತ್ತು, ಪ್ರೀತಿ ಇತ್ತು. ಅದು ಭೀಮನೇ ಮಾಡಿಸಿದ್ದು ಅಂತ ಬರ್ತದೆ ಮುಂದೆ, ಇರ್ಲಿ ಅಂತೂ ಚೆನ್ನಾಗಿ ಅಧ್ಯಯನ ಮಾಡಿಸಿ ಒಂದ್ ಕಡೆ ಒಂದು ಗುರಿ ತೋರಿಸಿದ್ರಂತೆ ದ್ರೋಣಾಚಾರ್ಯ. ಭೀಮನೂ ನಿಂತಿದ್ದ, ಅರ್ಜುನನೂ ಪಕ್ಕದಲ್ಲಿ ನಿಂತಿದ್ದಾನೆ. ದ್ರೋಣಾಚಾರ್ಯ ಒಂದು ಮರ ನೋಡು, ಆ ಮರದಲ್ಲಿ ಇಂಥದ್ದೊಂದು ಹಣ್ಣಿದೆ, ಅದಕ್ಕೆ ಬಾಣ ಬಿಡಬೇಕು ನೀನು ಅಂತ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಬಿಟ್ನಂತೆ ಅರ್ಜುನ ಬಾಣ ಬಿಟ್ಟು ಕೂಡಲೇ ದ್ರೋಣಾಚಾರ್ಯ ಹೇಳಿದ್ರಂತೆ, ಇದು ಸರಿಯಾಗಿಲ್ಲ ಗುರಿ ಎಂದ್ರಂತೆ. ಅಂಥ ಶಕ್ತಿ ಇತ್ತವ್. ಹೋಗಿ ಮುಟ್ಟಿದ ಮೇಲೆ ಹೇಳ್ತಾರೆ ಉಳಿದವರಾದ್ರೆ. ದ್ರೋಣಾಚಾರ್ಯ ಮೊದಲೇ ಹೇಳಿದ್ರಂತೆ, ಬಾಣ ಪ್ರಯೋಗ ಮಾಡಿದ ಕೂಡಲೇ ಹೇಳಿದ್ರಂತೆ ಇದು ಗುರಿ ಸರಿಯಾಗ್ಲಿಲ್ಲ, ಗುರಿ ತಪ್ಪಿತು ಅಂದ್ರಂತೆ. ಭೀಮ ಅಲ್ಲಿದ್ದವನು ಅದಕ್ಕೇನಂತೆ ಅಂತ ಹೇಳಿ ಆ ಬಾಣಕ್ಕಿಂತ ವೇಗವಾಗಿ ಹೋಗಿ ಅದು ಇನ್ನೊಂದ್ ಕಡೆ ಬೀಳೋದ್ರೊಳಗೆ ಆ ಬಾಣ ತಂದು ವಾಪಸ್ ಕೊಟ್ಟಂತೆ. ಅರ್ಜುನ ಗುರಿ ಸರಿ ಇಲ್ಲವಂತೆ, ಇನ್ನೊಂದ್ಸಲ ಬಿಡು ಅಂತ. ಎಷ್ಟು ಲಾಘವ ಇದ್ದಿತ್ತು ದೇಹದಲ್ಲಿ, ಯೋಚನೆ ಮಾಡಿ. ಬಾಣ ಬಿಟ್ಟು ಗುರಿ ತಪ್ಪಿತು ಇನ್ನೆಲ್ಲೋ ಬೀಳೋದಕ್ಕಿಂತ ಹಂಗೆ ಹಿಡ್ಕೊಂಡು ಬರೋಣ ಅಂತ ಆಕಾಶ ಮಾರ್ಗದಲ್ಲಿ ಭೀಮ ಹಾರಿ ಬಾಣ ತಗೊಂಡು ಬಂದು ಅರ್ಜುನನಿಗೆ ಕೊಟ್ಟನಂತೆ, ಗುರಿ ಸರಿ ಇಲ್ಲ ಅಂತ ಅನ್ಬೇಕಾದ್ರೆ ಎಷ್ಟು ಲಾಘವ ಇದೆ ಭೀಮಸೇನ ದೇಹದಲ್ಲಿ ಅಂತ ಯೋಚನೆ ಮಾಡಿ. ಇಂಥ ಲಾಘವ ಇದೆ, ಆದ್ರೂ ಯಾಕೆ ಸುಮ್ಮನೆ ಏರ್ಬೇಕು? ಗೌರವ ದೋಷ ಅಂತಾರೆ ನೋಡ್ರಿ. ಲಾಘವ ಇರ್ಬೇಕು ಅಂದ್ರೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ಬೇಕು? ಅಲ್ಲಿ ತನಕ ಜಾಡಿಸಿ ಒದ್ದು ಎಲ್ಲರೂ ಬೀಳೋ ಹಾಗೆ ಮಾಡಿ, ಹಣ್ಣು ಬೀಳೋ ಹಾಗೆ ಮಾಡಿ ಆಯ್ತು ಅಂತ ಹೇಳಿ ಈ ರೀತಿ ಒದ್ದು ಬೀಳಿಸ್ತಿದ್ನಂತೆ, ಹಣ್ಣುಗಳನ್ನು ತಿಂತಾ ಇದ್ನ. ಯುದ್ಧೇ ನಿಯುದ್ಧ ಉತ ಧಾವನ ಉತ್ಪ್ಲವೇಚ ವಾರಿಪ್ಲವೇಚ ಸಹಿತಾನ್ ನಿಖಿಲಾನ್ ಕುಮಾರಾನ್ ಏಕೋ ಜಿಗಾಯ ತರಸಾ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹತ ಸುನಿತ್ಯಾತ್. ಭೀಮಸೇನ ದೇವರಲ್ಲಿ ಸದಾ ಪರಮಾತ್ಮನ ಅನುಗ್ರಹ, ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮನ ಅನುಗ್ರಹ. ಯಾಕೆಂದ್ರೆ ಇವರು ಸದಾ ಪರಮಾತ್ಮನ ಧ್ಯಾನ ಮಾಡುವವರು, ಯಾವಾಗ್ಲೂ ಭಗವಂತನ ಧ್ಯಾನ ಮಾಡ್ತಾನೇ ಇರುವವರು ಭೀಮಸೇನ ದೇವರು. ಯಾವುದೋ ಒಂದು ಕಾಲದಲ್ಲಿ ಮಾಡ್ತಕ್ಕಂಥವರಲ್ಲ, ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಆ ರೀತಿ ಅಲ್ಲ, ಸದಾ ಪರಮಾತ್ಮನ ಧ್ಯಾನದಲ್ಲೇ ತೊಡಗಿದ್ದು. ಆದ್ರಿಂದ ಪರಮಾತ್ಮ ಸದಾ ಭೀಮಸೇನ ದೇವರ ಮೇಲೆ ಅನುಗ್ರಹ ಇದ್ದೇ ಇತ್ತು. ಆದ್ರಿಂದ ಇವರು ಕುಸ್ತಿ ಹಿಡಿಲಿ, ದ್ವಂದ್ವ ಯುದ್ಧ ಮಾಡ್ಲಿ, ಅಥವಾ ಓಡಾಟ ಓಡೋದು, ಯಾರು ರನ್ನಿಂಗ್ ರೇಸ್, ಯಾವ ಆಟ ಆಡಿದ್ರು ಕೂಡ ಭೀಮನಿಗೆ ಫಸ್ಟ್ ಪ್ರೈಸ್. ಎಲ್ಲದರಲ್ಲಿಯೂ ಭೀಮನೇ ಮೊದಲಿಗೆ, ಎರಡನೇ ಸ್ಥಾನ. ಮತ್ತೆ ಉಳಿದವರಿಗೆಲ್ಲ ಎರಡನೇ. ಎಂದೆಂದೆಂದೆಂದೂ ಭೀಮ ತನ್ನ ಸ್ಥಾನ ಇನ್ನೊಬ್ಬರಿಗೆ ಬಿಟ್ಕೊಡ್ಲಿಲ್ಲ. ಯಾಕೆಂದ್ರೆ ಮುಖ್ಯ ಪ್ರಾಣ. ತ್ವಮೇವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಎಲ್ಲದರಲ್ಲೂ ಜ್ಯೇಷ್ಠನೂ ಭೀಮನೇ, ಶ್ರೇಷ್ಠನೂ ಭೀಮನೇ. ಪ್ರತಿಯೊಂದು ಆಟದಲ್ಲಿಯೂ ಕೂಡ ಎಲ್ಲ ರಾಜಕುಮಾರರನ್ನ, ಕೌರವರನ್ನ ಎಲ್ಲರನ್ನೂ ಕೂಡ ಗೆದ್ದು ನಾನೊಬ್ಬ ಮೊದಲಿಗೆ ಆಗಿ ನಿಲ್ತಾ ಇದ್ದ ಭೀಮ. ಯಾರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇವನನ್ನು ಸೋಲಿಸಲಿಕ್ಕೆ ಆಗ್ತಿದ್ದಿಲ್ಲ. ಒಮ್ಮೊಮ್ಮೆ ಗಂಗಾ ನದಿಗೆ ಸುಮ್ಮನೆ ಈಜಾಡ್ಲಿಕ್ಕೆ ಅಂತ ಹೋಗ್ತಿದ್ರಂತೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ, ಈಜಾಡೋಣ ಅಂತ ಹುಡುಗರೆಲ್ಲ ಒಟ್ಟಾಗಿ ಹೋಗೋದು. ಹಾಗೆ ಭೀಮ ಏನ್ ಮಾಡ್ತಿದ್ದ ಅಂದ್ರೆ, ಆ ಗಂಗಾ ನದಿಯ ಪ್ರವಾಹ ಪ್ರಾಯಶಃ ಈ ವರ್ಷ ಇದ್ದ ಪ್ರವಾಹಕ್ಕಿಂತಲೂ ಜಾಸ್ತಿ ಇದ್ದಿರಬಹುದು. ಅಂಥ ಮಳೆ ಬಂದು ಭೀಮ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಸರ್ವಾನ್ ಪ್ರಗೃಹ್ಯ ವಿನಿಮಜ್ಜತಿ ವಾರಿ ಮಧ್ಯೆ ಶ್ರಾಂತಾನ್ ವಿಸೃಜ್ಯ ಹಸತಿ ಸ್ಮ ಸ ವಿಷ್ಣು ಪದ್ಯಾಂ ಸರ್ವಾನುದೂಹ್ಯ ಚ ಕದಾಚಿದುರು ಪ್ರವಾಹಾಂ ಗಂಗಾಂ ಸುತಾರಯತಿ ಸಾರ ಸುಪೂರ್ಣ ಪಂಸ್ಯ. ಎಲ್ಲರನ್ನೂ ಕೂಡ ಈಸಾಡ್ತಾ ಗಂಗಾ ನದಿ ಮಧ್ಯಕ್ಕೆ ಕರ್ಕೊಂಡು ಹೋಗೋದು. ಇದ್ದಕ್ಕಿದ್ದ ಹಾಗೆ ಎಲ್ಲರನ್ನೂ ಕೂಡ ತನ್ನ ತೋಳ್ತಕ್ಕೆಯಲ್ಲಿ ಹಾಕೊಂಡು ಎಲ್ಲರನ್ನೂ ಮುಳುಗಿಸಿಬಿಡ್ತಿದ್ನಂತೆ. ತನಗಂತೂ ಉಸಿರಾಟಕ್ಕೆ ಏನು ಯೋಚನೆಯಲ್ಲಿ, ಎಲ್ಲರನ್ನೂ ಮುಳುಗಿಸಿ ಅವರಿಗೆಲ್ಲ ಇನ್ನೂ ಉಸಿರು ಬಂದಾಗಿ ಸಾಯ್ತಾರೆ ಅಂತ ಅದಾಗಿ ಬಿಟ್ಟು ಬಿಡ್ತಿದ್ನಂತೆ. ಆಮೇಲೆ ಅವರೆಲ್ಲ ಮೇಲೆ ಬರಬೇಕು, ನಗಬೇಕು ಭೀಮ. ಈ ರೀತಿ ಅವ್ರಿಗೆಲ್ಲರಿಗೂ ಆ ಉಸಿರಾಡ್ಲಿಕ್ಕೆ ಆಗದಿದ್ದ ಹಾಗೆ ನೀರಿನಲ್ಲಿ ಮುಳುಗಿಸೋದು ಕೌರವರನ್ನ. ಒಂದೊಂದ್ಸಲ ತನ್ನ ಪರಾಕ್ರಮ ತೋರಿಸ್ತೇನೆ ಅಂತ ಭಾರೀ ಪ್ರವಾಹದ ಗಂಗಾ ನದಿ ಇದ್ರೆ ಕೊಚ್ಚಿಕೊಂಡು ಹೋಗಿಬಿಡ್ಬೇಕು ಎಷ್ಟೋ ಕಡೆ. ಆ ರೀತಿ ಬೇರೆಯವರು ಹೋದ್ರೆ ಅಂಥ ಪ್ರವಾಹದಲ್ಲಿ ಎಲ್ಲರನ್ನೂ ಮೈಮೇಲೆ ಹಾಕೊಂಡು ಹೊತ್ತುಕೊಂಡು ಈಸಾಡ್ಕೊಂಡು ಆ ಕಡೆ ದಡ ಮುಟ್ತಾ ಇದ್ನಂತೆ. ಇಂಥ ಅದ್ಭುತವಾದ ಪರಾಕ್ರಮ ಶಕ್ತಿಯನ್ನ ತೋರಿಸ್ತಾ ಇದ್ದ. ಯಾಕೆ ಹೀಗೆ ಮಾಡ್ತಿದ್ದ ಭೀಮ? ಎಂಥ ಮುಖ್ಯ ಪ್ರಾಣದೇವರು, ಎಷ್ಟು ಗಂಭೀರವಾಗಿರಬೇಕು. ಇದೇನು ಹುಡುಗಾಟಿಗೆ ಅಂದ್ರೆ, ಇದು ಹುಡುಗಾಟಿಗೆ ಅಲ್ಲ, ಭಗವಂತನ ಪ್ರೀತ್ಯರ್ಥವಾದಂಥ ಯಜ್ಞ ರೂಪವಾಗಿ ಮಾಡ್ತಿದ್ರು. ಇದನ್ನೆಲ್ಲ ಭೀಮಸೇನ ದೇವರು ಮಾಡಿದ್ದು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವ ಯಜ್ಞದ ಹಾಗೆ. ಅದನ್ನು ಸುಮಧ್ವಜದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ.
ಭೀಮಸೇನ ದೇವರಿಗೆ ಹಿಡಿಂಬವನದಲ್ಲಿ ವೇದವ್ಯಾಸ ದೇವರ ದರ್ಶನ ಆದ ಕೂಡಲೇ ಮೊದಲು ಭೀಮ ಮಾಡಿದ್ದೇನು? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಶುದ್ಧ ಬುದ್ಧಿ ಇಷ್ಟೆಲ್ಲ ಮಾಡಿದ್ದು, ದುರ್ಯೋಧನಾದಿಗಳನ್ನ ಗಂಗಾನದಲ್ಲಿ ಮುಳುಗಿಸಿದ್ದು, ಅವ್ರನ್ನೆಲ್ಲ ಹೊತ್ಕೊಂಡು ಆ ಕಡೆ ದಡ ದಾಟೋದು ಅವ್ರದ್ದು, ಇದೆಲ್ಲ ಮಾಡುವಾಗ ಬರೀ ನಗಬೇಕು, ಹುಡುಗಾಟಿಕೆ, ಅವ್ರ ಮೇಲೆ ಸಿಟ್ಟು ಇದ್ಯಾವುದೂ ಇಲ್ಲ. ಹೀಗೆ ಮಾಡಿದ್ರೆ ಶ್ರೀಹರಿ ಪ್ರೀತನಾಗ್ತಾನೆ, ಭಗವಂತನ ಪ್ರೀತಿ ಆಗಲಿ ಅಂತ ಇದೆಲ್ಲ ಉದ್ದೇಶ. ಆದ್ರಿಂದಲೇ ವೇದವ್ಯಾಸ ದೇವರು ಬಂದಾಗ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ರಂತ. ಏನ್ ಬಿಟ್ಟಿಯೋ, ಏನ್ ಮಾಡಿದ್ದಿ ಅಂತ ಹೇಳಿದ್ರು ವ್ಯಾಸ. ಇದಕ್ಕಿದಂಗೆ ಕೃಷ್ಣಾರ್ಪಣ ಅಂತ ಏನಿಟ್ಟಿ ನನಗೆ? ಏನಿಲ್ಲ, ಇದುವರೆಗೆ ಆ ದುರ್ಯೋಧನಾದಿಗಳನ್ನೆಲ್ಲ ಗೋಳುಹಿಕೊಂಡಿದ್ದೇನಲ್ಲ, ಅದೆಲ್ಲ ಕೃಷ್ಣಾರ್ಪಣ ಮಸ್ತು ಅಂದ್ರಂತೆ. ದುರ್ಯೋಧನಾದಿಗಳನ್ನು ಗೋಳುಹಿಕೊಂಡದ್ದು ಅದು ಕೂಡ ಕೃಷ್ಣಾರ್ಪಣ ಅಂತ ಬಿಡ್ತಿದ್ರಂತೆ. ಅವ್ರು ಉಳಿದವರು ದೊಡ್ಡ ದೊಡ್ಡ ಯಜ್ಞ ಮಾಡಿದ್ರು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಭೀಮಸೇನ ದೇವರಂಥವ್ರು ಇಂಥದ್ದು ಮಾಡಿದ್ರು ಕೂಡ ಭಗವಂತನಿಗೆ ಅರ್ಪಣೆ ಮಾಡುವ. ಆದ್ರಿಂದಲೇ ಉಳಿದವರು ಮಾಡಿದ ಧರ್ಮ ಅವ್ರ ಕರ್ಮ ಆಗಿಬಿಡ್ತದಂತ. ಭೀಮಸೇನ ದೇವರು ಮಾಡಿದ ಪ್ರತಿಯೊಂದು ಕರ್ಮ ಅವರಿಗೆ ಧರ್ಮ ಆಗ್ತದಂತ. ಏನೇ ಮಾಡ್ಲಿ ಅವರಿಗೆ ಧರ್ಮ. ಉಳಿದವರು ಮಾಡಿದ ಧರ್ಮವೂ ಕೂಡ ಅವರವರ ಪ್ರಾರಬ್ಧ ಕರ್ಮ ಆಗಿಬಿಡ್ತದೆ. ಯಾಕೆಂದ್ರೆ ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಇಂಥ ಶುದ್ಧ ಬುದ್ಧಿ ಭೀಮಸೇನ ದೇವರಿಗಿತ್ತು. ಇದನ್ನೆಲ್ಲ ಮಾಡಿದ್ ಯಾಕೆ ಅಂತ ಆಚಾರ್ಯ ನಿರ್ಣಯ ಹೇಳ್ತಾರೆ. ದ್ವೇಷಂ ಶ್ರುತೇನ ಹಿ ಹರಹು ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌ ಕರಹಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾರಪಂಸ್ಯವು. ಆ ದುರ್ಯೋಧನಾದಿಗಳಿಗೆ ಅಂಧಂತಮಸ್ಸಾಗಬೇಕಾದ್ರೆ ಪರಮಾತ್ಮನಲ್ಲಿ ಮತ್ತು ವಾಯುದೇವರಲ್ಲಿ ದ್ವೇಷ ಬರಬೇಕು. ಮೊದಲು ಯಾರಲ್ಲಿ ಬರಬೇಕು? ಮೊದಲು ವಾಯುದೇವರಲ್ಲಿ ದ್ವೇಷ ಬರಬೇಕು. ವಾಯುದೇವರಲ್ಲಿ ದ್ವೇಷ ಬಂದ ಮೇಲೆ ಆಮೇಲೆ ಪರಮಾತ್ಮನಲ್ಲಿ ದ್ವೇಷ ಬರ್ತದೆ. ನಮ್ಮಲ್ಲಿ ಇದೆ ನೋಡ್ರಿ, ಮುಕುಂದ ಭಕ್ತಿ ಗುರು ಭಕ್ತಿ ಜಾಯೈ. ಮೊದಲು ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಅವರು ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಅವ್ರ ಮೇಲಿನ ಗುರುಗಳಲ್ಲಿ ಭಕ್ತಿ ಬರ್ತದೆ. ಅವರಲ್ಲಿ ಮಾಡಿದಾಗ ಅವ್ರ ಮೇಲಿನ ಗುರುಗಳಲ್ಲಿ ಭಕ್ತದೆ. ಕೊನೆಗೆ ವಾಯುದೇವರಲ್ಲಿ ಭಕ್ತಿ ಬರ್ತದೆ, ಮಧ್ವಾಚಾರ್ಯಲ್ಲಿ ಭಕ್ತಿ ಬರ್ತದೆ. ಅವರಲ್ಲಿ ಭಕ್ತಿ ಬಂತು ಅಂತಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ, ಮೋಕ್ಷಕ್ಕೆ ಕಾರಣ ಆಗ್ತದೆ. ಹಾಗೆ ತಮಸ್ಸಿಗೆ ಕಾರಣ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಮೊದಲು ವೈಷ್ಣವರು ಅಂತ ಯಾರಿದ್ದಾರೆ ಅವರಲ್ಲಿ ದ್ವೇಷ ಬರಬೇಕು. ಅವರಲ್ಲಿ ದ್ವೇಷ ಬಂದ ಮೇಲೆ ವಾಯುದೇವರ ಭಕ್ತರಲ್ಲೆಲ್ಲ ದ್ವೇಷ ಬಂದ ಮೇಲೆ ಕೊನೆಗೆ ವಾಯುದೇವರಲ್ಲಿ ದ್ವೇಷ ಬರ್ತದೆ. ವಾಯುದೇವರಲ್ಲಿ ದ್ವೇಷ ಬಂದ ಮೇಲೆ ಪರಮಾತ್ಮನಲ್ಲಿ ದ್ವೇಷ ಬರ್ತದೆ. ಆಮೇಲೆ ಅವರಿಗೆ ಅಂಧಂತಮಸ್ ಸಾಧನೆ ಆಗ್ತದೆ. ಸಾಧನೆ ಆಗಬೇಕಾದ್ರೆ ಪ್ರಧಾನವಾಗಿ ಈ ರೀತಿ ಆಗಬೇಕು. ವಾಯುದೇವರಲ್ಲಿ ದ್ವೇಷ ಮಾಡಬೇಕು, ತನ್ಮೂಲಕವಾಗಿ ಪರಮಾತ್ಮನಲ್ಲಿ ದ್ವೇಷ ಮಾಡಬೇಕು. ಆವಾಗ ಅವರಿಗೆ ಅಂಧಂತಮಸ್ ಸಾಧನೆ ಆಗ್ತದೆ. ಅದು ಅಂಧಂತಮಸ್ ಸಾಧನೆ. ಅದಕ್ಕೋಸ್ಕರ ಭೀಮಸೇನ ದೇವರಾಗಿ ಅವತಾರ ಮಾಡಿ ಮುಖ್ಯ ಪ್ರಾಣದೇವರು ಆ ಕಲಿಯೇ ಮೊದಲಾದಂತಹ ದುರ್ಯೋಧನಾದಿಗಳಿಗೆ ತನ್ನಲ್ಲಿ ದ್ವೇಷ ಬರಲಿ. ತನ್ನಲ್ಲಿ ದ್ವೇಷ ಬಂದ ಮೇಲೆ ಪರಮಾತ್ಮನಲ್ಲಿ ದ್ವೇಷ ಬರ್ತದೆ. ಆವಾಗ ಅವರಿಗೆ ತಮಸ್ಸಾಧನೆ ಆಗ್ತದೆ, ತಮಸ್ಸಿಗೆ ಹೋಗ್ತಾರೆ ಅನ್ನೋ ಉದ್ದೇಶದಿಂದ ತನ್ನ ಮೇಲೆ ದ್ವೇಷ ಮಾಡ್ಲಿ ಅಂತಲೇ ಈ ರೀತಿ ತನ್ನ ಪ್ರಭಾವ ತೋರಿಸ್ತಾ ಇದ್ದಂತೆ ಭೀಮ. ದ್ವೇಷಂ ಶ್ರುತೇ ನಹಿ ಹರವು ತಮಸಿ ಪ್ರವೇಶ ಪ್ರಾಣೇಚ. ತಮಸ್ಸಿಗೆ ಪ್ರವೇಶ ಆಗಬೇಕಾದ್ರೆ ಹರಿಯಲ್ಲಿ ದ್ವೇಷ ಬರಬೇಕು, ಮುಖ್ಯ ಪ್ರಾಣದೇವರಲ್ಲಿಯೂ ಕೂಡ ದ್ವೇಷ ಮಾಡಬೇಕು. ಮೊದಲು ಪ್ರಾಣದೇವರ ದ್ವೇಷ, ಆಮೇಲೆ ಪರಮಾತ್ಮನಲ್ಲಿ ದ್ವೇಷ. ಆದ್ರಿಂದಲೇನೆ ಜಗತೀ ಮನುತೌ ಪ್ರಪನ್ನೌ. ಆದ್ರಿಂದಲೇ ಶ್ರೀಹರಿ ಕೃಷ್ಣನಾಗಿ ಬಂದಿದ್ದ, ಮುಖ್ಯ ಪ್ರಾಣದೇವರೇ ಭೀಮಸೇನ ದೇವರಾಗಿ ಬಂದಿದ್ದ. ತತ್ಕಾರಣಾನ್ಯ ಕುರುತಾಂ ಪರಮೌಕರಾಂಶ. ಆದ್ರಿಂದ ಅವರಿಬ್ಬರು ಸೇರಿ, ಕೃಷ್ಣ ಭೀಮ ಇಬ್ಬರು ಸೇರಿ ಆ ದುರ್ಯೋಧನಾದಿಗಳಿಗೆ ವಾಯು ಮತ್ತು ಹರಿಯಲ್ಲಿ ದ್ವೇಷ ಬರಲಿಕ್ಕೆ ಏನು ಬೇಕು ಅಂತಹ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ದೃಷ್ಟ್ವಾ ಮಿತಾನ್ಯಥ ಕರಾಂಶಿ ಮರುತ್ಸುತೇನ ನಿತ್ಯಂಕೃತಾನಿ ತನಯಾ ನಿಖಿಲಾಶ್ಚರಾಜ್ಞಾಂ. ಹೀಗೆ ಆ ಕೌರವರೆಲ್ಲ ದುರ್ಯೋಧನಾದಿಗಳು ಭೀಮಸೇನ ದೇವರು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನ ನೋಡಿ ಕೊನೆಗೆ ಮೊದಲೇ ದ್ವೇಷ ಇತ್ತು ಅವರಿಗೆ. ಕುಂತಿ ಜೊತೆಗೆ ಪಾಂಡವರು ಬಂದಾಗ ಮೊದಲು ದೋಷಾರೋಪಣೆ ಮಾಡಿದವನು ದುರ್ಯೋಧನನ್. ಇವರು ಮಾಡಿದ್ರಿಂದ ಬಂತು ಅಂತಲ್ಲ, ಮೊದಲು ಅದನ್ನು ತೋರಿಸಿಬಿಟ್ಟ. ಅವನು ನನ್ನ ಸ್ವರೂಪ ಹಿಂಗಿದೆ ಅಂತ ತೋರಿಸಿದ. ಅದು ಅಭಿವೃದ್ಧಿ ಆಗ್ಲಿಕ್ಕೆ ಏನು ಮಾಡಿದ್ರು ಅದನ್ನು ಭೀಮಸೇನ ದೇವರು ಮಾಡಿ. ನನ್ನ ಸ್ವರೂಪ ಇಂತಹದ್ದು ಅಂತ ಮೊದಲು ತೋರಿಸ್ಕೊಂಡವನವನು. ಆ ಸ್ವರೂಪಕ್ಕೆ ಸರಿಯಾಗಿ ಆ ದ್ವೇಷ ಅಭಿವೃದ್ಧಿ ಆಗುವಂತೆ ಭೀಮಸೇನ ದೇವರು ಮಾಡಿ. ಇನ್ನೂ ದ್ವೇಷ ಜಾಸ್ತಿ ಆಯ್ತು ಭೀಮಸೇನ ದೇವರ ಮೇಲೆ. ಇದನ್ನೆಲ್ಲ ನೋಡಿದಾಗ ಎಲ್ಲ ಕೌರವರು ಸೇರಿ ಮಂತ್ರಾಲೋಚನೆ ಮಾಡ್ತಿದ್ದಾರೆ. ಇಂಥ ಬಲಶಾಲಿಯಾಗಿ ಭೀಮ ಬೆಳೀತಾ ಇದ್ದಾನೆ, ಮುಂದೆ ಇವನ ಬಲ ಪರಾಕ್ರಮದ ಎದುರುಗಡೆ ನಮಗೆ ಉಳಿಗಾಲ ಇಲ್ಲ. ನಾವು ಸುಖವಾಗಿ ಕ್ಷೇಮದಿಂದ ಇರಬೇಕಾಗಿದ್ರೆ ಇವನ ಎದುರುಗಡೆ ಸಾಧ್ಯನೇ ಇಲ್ಲ. ಆದ್ರಿಂದ ಏನಾದ್ರೂ ಮಾಡಿ
ಈ ಪಾಂಡವರನ್ನ ಮೊದಲು ಇಲ್ಲಿಂದ ಹೊರಗೆ ಹಾಕಿ ಏನ್ ಮಾಡೋದು? ಯೇ ಹಿ ತತ್ರ ನರದೇವ ಸುತಾಸುರಾಂಶಾ ಪ್ರೀತಿಂ ಪರಾಂ ಪವನಜೇ ನಿಖಿಲ ಅಕುರ್ವನ್. ಈ ಮಂತ್ರಾಲೋಚನೆಗೆ ಸೇರಿದವರು ಯಾರ್ಯಾರು ಅಂತಂದ್ರೆ, ಯಾರ್ಯಾರು ದೇವತೆಗಳು ರಾಜರಾಗಿ ಹುಟ್ಟಿದ್ರು ಅವರೆಲ್ಲ ಭೀಮಸೇನ ದೇವರಲ್ಲಿ ಭಕ್ತಿ ಮಾಡ್ತಿದ್ರು. ಅಪಾರ ಪ್ರೀತಿ ಇರ್ತಿತ್ತಂತೆ ಭೀಮಸೇನ ದೇವರ ಮೇಲೆ. ಅವ್ರನ್ನೆಲ್ಲ ಬಿಟ್ಟು ಯಾರ್ಯಾರು ದೈತ್ಯರು ರಾಜರಾಗಿ ಹುಟ್ಟಿದ್ರು ಅದೆಲ್ಲ ಹಿಂದೆ ಬಂದಿದೆ. ಯಾರ್ಯಾರು ರಾಜರಾಗಿ ಹುಟ್ಟಿದ್ರು, ರಾಕ್ಷಸರು, ದೈತ್ಯರು ಅಂತ ಅಂಥವರೆಲ್ಲ ಈ ಮೀಟಿಂಗ್ ಸೇರ್ಕೊಂಡಿದ್ರ. ಭೀಮಸೇನ ದೇವರಿಗೆ ಏನ್ ಮಾಡಬೇಕು? ಕೊನೆಗೆ ತೀರ್ಮಾನ ಆದದ್ದೇನು ಅಂತಂದ್ರೆ, ವಿಚಾರ್ಯ ವಧ ನಿಶ್ಚಯ ಮತ್ಸ್ಯ ಚಕ್ರುಹು, ಭೀಮನನ್ನ ಸಾಯಿಸೇ ಬಿಡಬೇಕು ಅಂತ ತೀರ್ಮಾನ ಮಾಡಿ ಅವನನ್ನು ಕೊಲೆ ಮಾಡಬೇಕು. ಏನಾದ್ರೂ ಮಾಡಿ ಅವನನ್ನು ಮರ್ಡರ್ ಮಾಡಿಬಿಟ್ರೆ, ಅವನನ್ನು ಸಾಯಿಸಿ ಬಿಟ್ರೆ ಆಮೇಲೆ ನಮಗ್ ಕ್ಷೇಮ, ಅಲ್ಲಿ ತನಕ ಇಲ್ಲ, ಭೀಮನನ್ನು ವಧೆ ಮಾಡೋದು ಅಂತ ತೀರ್ಮಾನ ಆಯ್ತು. ಹೇಗೆ ಅನ್ನೋದು ವಿಚಾರ. ವಧೆ ಮಾಡೋದಂತೂ ಸರ್ವಸಮ್ಮತದಿಂದ ಸರ್ವಾನುಮತದಿಂದ ಅಂಗೀಕೃತ ಆಯ್ತು, ಅಂಗೀಕಾರ ಮಾಡಲ್ಪಟ್ಟಿತು. ಮುಂದೆ ಆಯ್ತು, ಸರ್ವಾನುಮತದಿಂದ ಅದೇನೋ ಠರಾವ್ ಪಾಸ್ ಆಯ್ತು. ಮುಂದೆ ಹೇಗೆ ಅನ್ನೋ ವಿಚಾರ ಬಂದಾಗ ತೀರ್ಮಾನ ಮಾಡಿದ್ರು, ಅವನು ಕೊಲ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾರಿಗೂ ಅಂತ ಅದು ತೀರ್ಮಾನ ಆಯ್ತು. ಕೊಲ್ಲೋದಂತೂ ಗ್ಯಾರಂಟಿ, ಹ್ಯಾಕ್ ಕೊಲ್ಲೋದು ಯಾರಿಗೂ ಸಾಧ್ಯ ಇಲ್ಲ. ಆದ್ರಿಂದ ಏನ್ ಮಾಡಬೇಕು? ಈ ತೀರ್ಮಾನಕ್ಕೆ ಬಂದ್ರು, ಮೋಸ ಮಾಡಿ ಯಾವ್ದಾದ್ರೂ ಛದ್ಮದಿಂದ ಕಪಟದಿಂದ ಭೀಮನನ್ನು ಕೊಲ್ಲಬೇಕು. ಶಕ್ತಿಯಿಂದ ಪರಾಕ್ರಮದಿಂದ ನಮಗ್ ಕೊಲ್ಲಿಕ್ ಸಾಧ್ಯ ಇಲ್ಲ. ನಮ್ಮನ್ನೆಲ್ಲ ಪುಡಿ ಪುಡಿ ಮಾಡಿಬಿಡ್ತಾನೆ. ಒನಕೆ ಧಾನ್ಯ ಇದೆಲ್ಲ ಒರಳು ಸೇರಿ ಧಾನ್ಯಗಳನ್ನ ಪುಡಿ ಮಾಡುವಂತೆ ಪುಡಿ ಮಾಡಿಬಿಟ್ಟಾನು ಭೀಮ. ಆದ್ರಿಂದ ಛದ್ಮ ಪ್ರಯೋಗತಃ, ಏನಾದ್ರೂ ಛದ್ಮ ಪ್ರಯೋಗದಿಂದ ಕಪಟದಿಂದ ಮೋಸದಿಂದ ಭೀಮನನ್ನು ಕೊಲ್ಲಬೇಕು. ಅರ್ಜುನನನ್ನ ಪರಾಕ್ರಮದಿಂದ ಕೊಲ್ಲಬೇಕು. ಅಷ್ಟು ತೀರ್ಮಾನ ಮಾಡಿದ್ರು. ಅರ್ಜುನನ್ನ ಪರಾಕ್ರಮದಿಂದ ಕೊಲ್ಲೋದು, ಮೋಸದಿಂದ ಭೀಮನನ್ನು ಕೊಲ್ಲೋದು. ಅವರಿಬ್ರು ಸತ್ತ ಮೇಲೆ ಉಳಿದವ್ರನ್ನೆಲ್ಲ ಕಾರಾಗೃಹದಲ್ಲಿ ಇಟ್ಟುಬಿಡು. ಉಳಿದವರೆಲ್ಲ ನಮ್ಮ ಸೆರೆ ಸಿಗ್ತಾರೆ, ಅವರನ್ನು ಬಂಧಿಸಿಟ್ಟುಬಿಡೋದು, ಅವ್ರನ್ನ ಕೊಲ್ಲೋದು ಬೇಡ. ಇಷ್ಟು ಮಾಡೋಣ ಅಂತ ಎಲ್ರೂ ಸೇರಿ ತೀರ್ಮಾನ ಮಾಡಿದ್ರು. ಹಾಗಾದ್ರೆ ಹೇಗೆ ಛದ್ಮ ಪ್ರಯೋಗ ಅಂದ್ರೆ ಏನ್ ಮಾಡೋದು? ಹಂಗಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರೂ ಕೂಡ ಮೋಸದಿಂದ ಯಾರನ್ನಾದ್ರೂ ಸಾಯಿಸಬೇಕು ಅಂತಂದ್ರೆ ಮೊದಲು ವಿಚಾರ ಮಾಡೋದು ಅಡಿಗೆಯಲ್ಲಿ ವಿಷ ಹಾಕೋದು ಅಂತ. ಬಹಳ ಸುಲಭೋಪಾಯ. ವಿಷ ಹಾಕಿ ಬಿಟ್ರೆ ಸುಲಭವಾಗಿ ಏನೋ ಒಂದು ಹಾಲೋ ಗಿಲೋ ಕೊಡುವಾಗ ಅದರಲ್ಲಿ ವಿಷ ಹಾಕಿ ಬಿಡೋದು, ಊಟದಲ್ಲಿ ವಿಷ ಹಾಕೋದು ಬಹಳ ಸುಲಭೋಪಾಯ. ವಿಷ ಪ್ರಯೋಗ ಮಾಡೋದು. ಏವಂ ವಿಚಾರ್ಯ ವಿಷ ಮುಲ್ಬಣ ಮಂತಕಾಭಂ. ಮತ್ತ ಅದ್ರಲ್ಲಿಯೂ ಮೀಟಿಂಗ್ ನಲ್ಲಿ ಯಾವನೋ ಎದ್ದು ಹೇಳಿದ, ಅಯ್ಯೋ ಭೀಮ ಅಂತಿಂಥ ವಿಷಕ್ಕೆ ಸಾಯಲ್ಲ, ಅವನಿಗೆ ಹೈಟೆಕ್ ವಿಷನೇ ಬೇಕು. ಏನ್ ಆರ್ಡಿನರಿ ಬಸ್ ನಲ್ಲಿ ಹೋಗೋನೆ, ಹೈಟೆಕ್ ವಿಷ ಬೇಕು. ಅಂಥ ವಿಷ ಎಲ್ಲಿಂದ ತರೋದು? ಭೀಮ ಸಣ್ಣ ಪುಟ್ಟ ವಿಷಕ್ಕೆ ಸಾಯೋದಿಲ್ಲ. ಯಾವುದೋ ಹಲ್ಲಿದ್ದು ಅದು ಇದು ಯಾವ್ದಾವುದಕ್ಕೂ ಸಾಯೋದಿಲ್ಲ ಭೀಮ. ಅದು ಮೀಟಿಂಗ್ ನಲ್ಲಿ ಬಂತು. ಆದ್ರಿಂದ ಎಂಥ ವಿಷ ಹಾಕಬೇಕು? ಏವಂ ವಿಚಾರ್ಯ ವಿಷ ಮುಲ್ಬಣ ಮಂತಕಾಭಂ. ಅದ್ಭುತವಾದ ವಿಷನೇ ಬೇಕು, ಸಣ್ಣ ಪುಟ್ಟ ವಿಷಕ್ಕೆ ಸಾಯೋದಿಲ್ಲ. ಹಾಗಾದ್ರೆ ಯಾವುದು ಅಂತಂದ್ರೆ, ಕ್ಷೀರ ಸಮುದ್ರ ಮಥನ ಮಾಡುವಾಗ ಹಲಾಹಲ ಅಂತ ಒಂದು ವಿಷ ಹುಟ್ಟಿದೆ, ಕಾಲಕೂಟ ಅಂತ ಕರೀತಾರೆ. ಆ ಕಾಲಕೂಟ ವಿಷದಿಂದ ಭೀಮನನ್ನು ಸಾಯಿಸುವುದು ಅಂತ ತೀರ್ಮಾನ. ಎಲ್ಲಿಂದ ತರಬೇಕು ಕಾಲಕೂಟ ವಿಷ? ಅದೊಂದು ದೊಡ್ಡ ಸಮಸ್ಯೆ. ಶಕುನಿ ಹೇಳಿದ, ಅದು ಬೇಕಾದ್ರೆ ನಾನು ತಂದು ಕೊಡ್ತೀನಿ, ನಾ ಸಪ್ಲೈ ಮಾಡ್ತೀನಿ ಅಂದ. ಆ ವಿಷ ನಾನು ತಂದು ಕೊಡ್ತೀನಿ, ಏನ್ ಯೋಚನೆ ಮಾಡಬೇಡಿ. ಎಲ್ಲಿಂದ ತರ್ತಿ? ಕ್ಷೀರೋದಧೇರ್ಮಥನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧ ಮಮುತಃ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಸ್ತನಯಾಯ ಚಾದುಹು. ಕ್ಷೀರ ಸಮುದ್ರ ಮಥನ ಮಾಡಿದಾಗ ಹುಟ್ಟಿತ್ತು. ಅದನ್ನ ವಾಯುದೇವರೇ, ಸ್ವಾರಸ್ಯ ಅಂದ್ರೆ ವಾಯುದೇವರೇ ಕೊಟ್ಟಿದ್ರು. ಯಾರಿಗೆ? ರುದ್ರದೇವರಿಗೆ. ನೀನೊಂದ್ ಸ್ವಲ್ಪ ಕುಡಿ ಬಂದಿದ್ದೀವಿ, ವಿಷ ಕುಡಿತೀನಿ ಅಂತ ಬಂದಿದ್ರಂತೆ, ನೀನೊಂದ್ ಸ್ವಲ್ಪ ಕುಡಿ ಅಂತ ವಾಯುದೇವರೇ ಕೊಟ್ಟಿದ್ರು. ರಾಯಸಿಂಹ ಮುಂದೆ ನನಗೊಂಚೂರು ಬರ್ತದೆ ಅಂತಲೇ ಕೊಟ್ಟಿದ್ರು ಏನು. ಅದನ್ನ ರುದ್ರದೇವರಿಗೆ ಕೊಟ್ಟಿದ್ರು. ರುದ್ರದೇವರು ವಿಷಪಾನ ಮಾಡಿ ಸ್ವಲ್ಪ ಇಟ್ಕೊಂಡಿದ್ರಂತೆ. ಯಾಕೆ ಪೂರ್ತಿ ಮಾಡೋ ಶಕ್ತಿ ಅವ್ರಿಗೆ ಇದ್ದಿಲ್ಲ. ಒಟ್ಟದ್ದೇ ವಾಯುದೇವರು ಅಲ್ಪ. ಅಂಥ ವಿಷವನ್ನ ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡಿದ್ರಂತೆ. ಶುಕ್ರಾಚಾರ್ಯರು ದೈತ್ಯ ಗುರುಗಳು, ಅವರು ತಪಸ್ಸು ಮಾಡಿ ರುದ್ರದೇವರನ್ನ ಒಲಿಸಿಕೊಂಡು ಏನ್ ಕೇಳಿದ್ರು ಅಂತಂದ್ರೆ, ನನಗೊಂದಿಷ್ಟು ವಿಷ ಕೊಡ್ರಿ ಅಂತ ಕೇಳಿದ್ರು. ವಿಷ ಹಾಕಿರಿ ಅಂತಲ್ಲ, ಕೊಡ್ರಿ ಅಂತ. ಯಾಕೆಂದ್ರೆ ಇನ್ನೊಬ್ರಿಗೆ ಹಾಕ್ಲಿಕ್ಕೆ. ನನಗೊಂದಿಷ್ಟು ವಿಷ ಕೊಡ್ರಿ ಅಂತ ತಪಸ್ಸಾಗಿರೀಶಾತ್. ಶುಕ್ರಾಚಾರ್ಯರು ತಪಸ್ಸು ಮಾಡಿ ರುದ್ರದೇವರನ್ನ ಒಲಿಸಿಕೊಂಡು ಸಂಗ್ರಹ ಮಾಡಿದ್ದೇನು ಅಂದ್ರೆ ವಿಷ. ಯಾಕೆಂದ್ರೆ ಹೇಗಿದ್ರು ದೈತ್ಯ ಗುರು ಆಗಿದ್ದೀನಿ, ಆ ದೈತ್ಯರಿಗೆ ಬೇಕಾಗ್ತದೆ ಅಂತ. ಅವ್ರಿಗೆ ಹಾಕ್ಲಿಕ್ಕೆಲ್ಲ, ಇನ್ಯಾರಿಗಾದ್ರೂ ಹಾಕಿಸ್ಲಿಕ್ಕೆ ಅವ್ರ ಕೈಯಿಂದ. ಹೀಗೆ ಶುಕ್ರಾಚಾರ್ಯರು ತಪಸ್ಸು ಮಾಡಿ ಅದನ್ನು ಸಂಪಾದನೆ ಮಾಡಿ ಇಟ್ಟುಕೊಂಡಿದ್ರಂತೆ. ಅದನ್ನು ಶುಕ್ರಾಚಾರ್ಯರಿಂದ ಶಕುನಿ ಇಸ್ಕೊಂಡಿದ್ನಂತೆ, ನಂಗೊಂದಿಷ್ಟು ಬೇಕು ಅಂತ. ಆ ವಿಷ ಸಂಗ್ರಹ ಮಾಡಿ. ಶಕುನಿ ಹೇಗಿದ್ರು ಇವರಿಗೆ ಮಾವ ಆದ್ರಿಂದ
ಆ ಶಕುನಿ ಮೂಲಕವಾಗಿ ಇವರು ಸಂಗ್ರಹ ಮಾಡಿ ಮರುತಸ್ತನಯಾಯ ಚಾದುಹು ಅದನ್ನು ಭೀಮನಿಗೆ ಹಾಕೋದು ಅಂತ ವಿಚಾರ ಮಾಡಿದ್ರು. ಸ್ವಾರಸ್ಯ ಅಂದ್ರೆ ಭೀಮನ ಕೈಯಿಂದಲೇ ಬಂದಿರೋದು ಮೂಲ ರೂಪದಲ್ಲಿ. ಅಂತ ಅದನ್ನ ಈಗ ಪರಂಪರೆ ಬಂದು ಮತ್ತೆ ದ್ರಾವಿಡ ಪ್ರಣಯ ಭೀಮನಿಗೆ ಬಂತು. ಭೀಮನಿಗೆ ಹಾಕಬೇಕು. ಹೇಗೆ ಹಾಕೋದು? ಅಡಿಗೆ ಅವರಿಗೆ ಕೊಟ್ರಂತೆ ಹಾಕು ಅಂತ. ಅವನು ಎಲ್ಲದರಲ್ಲೂ ಸೇರಿಸಿದ್ನಂತೆ. ಭಕ್ಷ್ಯ ಭೋಜ್ಯ ಏನೇನಿದೆ, ಪೇಯ ಖಾದ್ಯ ಚೋಷ ಅಂತ ಬಂತಲ್ಲ, ಚತುರ್ವಿಧ ಅನ್ನ ಅಷ್ಟಕ್ಕೂ ಹಾಕಿದವನು. ಎಲ್ಲ ಕಡೆ ಆ ವಿಷ ಸೇರಿಸಿ ಕೊಟ್ಟಿದ್ದಾನೆ. ಆ ವಿಷದ ಹಾಕಿ ಬೆರೆಸಿ ಇನ್ನೇನು ಬಡಿಸ್ಬೇಕು ಭೀಮನಿಗೆ ಅನ್ನುವಾಗ ಭೀಮನಿಗೆ ಸುದ್ದಿ ಗೊತ್ತಾಯ್ತು. ಇವತ್ತು ವಿಷ ಹಾಕ್ಲಿಕ್ಕಿದ್ದಾರೆ ನಿನಗೆ ಅಂತ ಮೊದಲೇ ಸುಳ್ಳು ಸಿಕ್ಬಿಡ್ತಂತೆ. ಹೇಗೆ ಅಂತಂದ್ರೆ ದುರ್ಯೋಧನನ ತಮ್ಮ ಬಂದು ಭೀಮನಿಗೆ ಹೇಳಿಬಿಟ್ನಂತೆ. ಅದಕ್ಕೆ ಹುಟ್ಟಿದ್ದ ಅವನೊಬ್ಬ. ಯಾರು? ದುರ್ಯೋಧನನ ತಮ್ಮ ಅಂದ್ರೆ ದುಶ್ಯಾಸನ ಅಲ್ಲ, ಇನ್ನೊಬ್ಬ ಇದ್ದ ದುರ್ಯೋಧನನ ತಮ್ಮ ಯುಯುತ್ಸು ಅಂತ ಅವನ ಹೆಸರು. ಅವನ್ನ ಹೇಳಿದ್ದೀನಿ, ಯುಯುತ್ಸು. ಆ ಯುಯುತ್ಸು ಯಾರು ಅಂದ್ರೆ ಹರಿಪ್ರಿಯೋಸವು ಅಂತ ಅವತ್ತೇ ಹೇಳಿದ್ದಾರೆ. ಹರಿಪ್ರಿಯೋಸವು ಅಂದ್ರೆ ವಿಷ್ಣುವಿಗೂ ಪ್ರಿಯ, ವಾಯುದೇವರಿಗೂ ಪ್ರಿಯ. ಹರಿ ಶಬ್ದಕ್ಕೆ ಎರಡರ್ಥ. ಪರಮಾತ್ಮ ಹರಿವಾಯುಗಳಿಗೆ ಪ್ರಿಯನಾಗಿರ್ತಕ್ಕಂಥವನು ಯುಯುತ್ಸು. ಆ ಯುಯುತ್ಸು ಯಾರು? ಇಂಥ ಕೆಲಸ ಮಾಡ್ಬೇಕಾದ್ರೆ ಅವನು ಒಳ್ಳೆ ಜೀವ ಆಗಿರ್ಬೇಕು. ಅದಕ್ಕೆ ಆಚಾರ್ಯ ಹೇಳಿದ್ರು ಯಾರು ಯುಯುತ್ಸು ಅಂತಂದ್ರೆ ನೈಋತ್ಯ ದಿಕ್ಪಾಲಕ ನಿವೃತ್ತಿ ಅಂತೇನಿದ್ದಾನೆ, ಆ ನಿವೃತ್ತಿಯ ತಮ್ಮ ನಿವೃತ. ಆ ನಿವೃತನ ಅವತಾರನೇ ಯುಯುತ್ಸು. ಧೃತರಾಷ್ಟ್ರನ ಮಗ, ಆದ್ರೆ ಗಾಂಧಾರಿಯಲ್ಲಿ ಹುಟ್ಟಿದವನಲ್ಲ. ದುರ್ಯೋಧನಾದಿಗಳ ಸಹವಾಸದಿಂದ ಗರ್ಭದಲ್ಲಿ ಅವ್ರ ಜೊತೆಗಿದ್ದು ಹುಟ್ಟಿದವನಲ್ಲ. ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯ ಕನ್ಯೆ ಹೆಂಡತಿಯಾಗಿದ್ಲಂತೆ. ಕ್ಷತ್ರಿಯ ಕನ್ಯೆನೂ ಇದ್ಲದ್ದು ಗಾಂಧಾರಿ, ಸುಬಲರಾಜನ ಮಗಳು. ಅದರಂತೆ ಒಬ್ಬ ವೈಶ್ಯರ ಕನ್ಯೆಯನ್ನು ಮದುವೆ ಮಾಡಿಕೊಂಡಿದ್ದ. ಅವಳಲ್ಲಿ ಹುಟ್ಟಿದಂಥವನೇ ನಿವೃತನ ಅವತಾರ. ಆ ಯುಯುತ್ಸು ಅನ್ನುವನು ಭೀಮನಿಗೆ ಬಂದು ಏನಾದ್ರೂ ವಾಯುದೇವ್ರ ಸೇವೆ ಮಾಡಬೇಕು ಅಂತ ಬಂದು ಹೇಳಿದ್ನಂತೆ. ಭೀಮ ವಿಷ ಹಾಕ್ತಾ ಇದ್ದಾರೆ ಕಣೋ, ಇವತ್ತು ಊಟ ಮಾಡಬೇಡ, ಏನಾದ್ರೂ ಗುರುವಾರ ಅಂತ ಏನಾದ್ರೂ ಹೇಳ್ಕೊಂಡು ನೆಪ ಮಾಡ್ಕೊಂಡು ಹಂಗೆ ಉಪವಾಸ ಇದ್ಬಿಡು ಅಂತ. ಭೀಮ ಅನ್ನಂತೆ ಭೀಮನಿಗೆ ಗೊತ್ತಿಲ್ಲದೆ ಇದ್ದದ್ದು ಯಾವುದಿದೆ. ಮೊದಲೇ ಯುಯುತ್ಸು ಬಂದು ಹೇಳಿದ್ರು ಕೂಡ ಮುದ್ದಾಮ ಊಟ ಮಾಡಿದ್ನಂತ ಅವ್ರು. ಯಾಕೆಂದ್ರೆ ಏನಾರ ಮಾಡಿತಾ ವಿಷ ನೋಡೋಣ ಅಂತ, ಏನ್ ಮಾಡ್ತದ ನೋಡಿಬಿಡ್ತೇನೆ ಅಂತ ಹೇಳಿ. ಇದು ಸ್ವಾರಸ್ಯ ಭೀಮಸೇನ ದೇವರ ವೈಶಿಷ್ಟ್ಯ. ಅಂದ್ರೆ ಬೇರೆಯವ್ರಿಗೆ ಯಾರಿಗೆ ಆದ್ರೂ ಈ ರೀತಿ ವಿಷ ಹಾಕಿದ್ದಾರೆ ಅಂತ ಗೊತ್ತಾದ್ರೆ ಎಂದೆಂದೂ ಉಪವಾಸ ಮಾಡ್ತಿದ್ದವ್ರು ಅವತ್ತು ಏಕಾದಶಿ ಮಾಡಿಬಿಡ್ತಾರೆ. ಬೇಕಾದ್ರೆ ಬೇರೆ ದಿವಸ ಎಲ್ಲ ಪಿತ್ತ ಆಗ್ತದೆ, ತಲೆ ಸುತ್ತದೆ, ಅವತ್ತು ಏನೇನೂ ಆಗುದಿಲ್ಲ. ವಿಷ ಹಾಕಿದ್ದಾರೆ ಅಂತ ಸುದ್ದಿ ಬರ್ಲಿ ಅಪ್ಪಟ ನಿರಾಹಾರ ಮಾಡಿಬಿಡ್ತಾರೆ. ಬೇಕಾದ್ರೆ ಭೀಮಸೇನ ದೇವರು ಹಾಕಲ್ಲ, ಮುದ್ದಾಮ ಅವತ್ತು ಪಾರಣೆ ಮಾಡಿದ್ರಂತ. ವಿಷ ಹಾಕಿದಾರಲ್ಲ ನನಗೇನ್ ಮಾಡ್ತದೆ ನೋಡೋಣ ಅಂತ ತಿಳಿದು ಅದನ್ನ ತಿಂದ್ರು. ವಿಷ್ಣೋರನುಗ್ರಹ ಬಲ ಜರಯ ಅಂಚಕಾರ ಎಲ್ಲ ಜೀರ್ಣ ಆಗಿ ಹೋಯ್ತು. ಹಾಲಾಹಲ ಪೂರ್ತಿ ವಿಷವನ್ನೇ ಕುಡಿದು ಜೀರ್ಣ ಮಾಡಿಕೊಂಡವ್ರು ಅವರು. ಇದು ಯಾವ ಲೆಕ್ಕ? ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ಅದನ್ನ ಹೇಳ್ತಾ ಇದ್ದಾರೆ. ಆಯ್ತು, ಒಂದನೇ ಪ್ರಯೋಗ ಮುಗಿತು. ಛದ್ಮ ಪ್ರಯೋಗದಲ್ಲಿ ಮೊದಲನೇದ್ದು ವಿಷ ಹಾಕೋದು. ಅದಾಗ್ಲಿಲ್ಲ, ಉಪಯೋಗ ಬೀಳಲಿಲ್ಲ. ಪಾಪ ಅಡಿಗೆವನಿಗೆ ಬೈದ್ರೋ ಏನೋ ಗೊತ್ತಿಲ್ಲ. ಅವನೊಂದಿಷ್ಟು ಬೈಸ್ಕೊಂಡಿರ್ಬೇಕು, ಸರಿಯಾಗಿ ಹಾಕಿದ್ಯೋ ಇಲ್ಲೋ, ನೀನೇ ಮೋಸ ಮಾಡಿದ್ಯೋ ಏನೋ ಅಂತ. ಅಂತೂ ಭೀಮ ಅಂತೂ ಅದನ್ನ ಜೀರ್ಣ ಮಾಡ್ಕೊಂಡ್ಬಿಟ್ಟು. ಜೀರ್ಣೇ ವಿಷೇ ಕುಮತಯ ಪರಮಾಭಿತಪ್ತಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಆಚೆ. ವಿಷ ಹಾಕಿದ್ದು ಭೀಮನಿಗೆ, ಸಂಕಟ ಪಟ್ಟವರೆಲ್ಲ ದುರ್ಯೋಧನಾದಿಗಳಂತ. ವಿಷ ಕುಡಿದವ್ರು ಸಂಕಟ ಪಡ್ಬೇಕು, ಅಯ್ಯಪ್ಪೋ ಅಂತ. ಆದ್ರೆ ವಿಷ ತಿಂದದ್ದು ಭೀಮ, ಸಂಕಟ ಪಟ್ಟದೆಲ್ಲ ದುರ್ಯೋಧನ. ಯಾಕೆಂದ್ರೆ ವಿಷ ತಿಂದ್ರು ಏನಾಗ್ಲಿಲ್ವಲ್ಲ ಅಂತ ಇವ್ರಿಗೆ ಸಂಕಟ ಅಷ್ಟೇನೆ. ವಿಷ ಕುಡಿದು ಸಂಕಟ ಪಡಬೇಕಾದ ಭೀಮ ಆರಾಮಾಗಿದ್ದಾನೆ, ಇವರೆಲ್ಲ ಸಂಕಟ ಪಟ್ರಂತೆ. ವಿಷ ಕುಡಿದಕ್ಕಿಂತ ಹೆಚ್ಚು ಸಂಕಟ ಪಟ್ರಂತೆ. ಯಾಕೆಂದ್ರೆ ಭೀಮ ಸಾಯ್ಲಿಲ್ವಲ್ಲ ಅಂತ. ಆಮೇಲೆ ಬೇರೆ ಉಪಾಯ ಮಾಡೋಣ ಅಂತ ದೊಡ್ಡ ಒಂದು ಮಂದಿರ ನಿರ್ಮಾಣ ಮಾಡಿದ್ರಂತೆ, ದೊಡ್ಡ ಭವನ ಕಟ್ಟಿಸಿದ್ರಂತೆ. ಎಲ್ಲಿ? ಗಂಗಾ ನದಿ ಪ್ರವಾಹದಲ್ಲೇ ಕಟ್ಟಿಸಿದ್ರು. ಗಂಗಾ ಪ್ರವಾಹದಲ್ಲಿ ಕಟ್ಟಿಸಿದ್ರು. ಅದರ ಮೇಲ್ಗಡೆ ಮಹಡಿ ಮೇಲೆ ಭೀಮನನ್ನ ಮಲಗಿಸಿ ಅಲ್ಲಿ ನಿದ್ದೆ ಬಂದಾಗ ಗಂಗಾ ನದಿಯಲ್ಲಿ ಹೊತ್ತು ಹಾಕಿ ಬಿಡ್ಬೇಕು ಅಂತ. ಆಮೇಲೆ ಮರುದಿವಸ ಹೇಳಲಿಕ್ಕೆ ಆಗ್ತದೆ, ಹಿಂಗೆ ಹೊರಲಾಡಿ ಬಿದ್ದುಬಿಟ್ಟ ಅಂತ ಅನ್ಬಹುದಲ್ಲ. ಬೇರೆ ಕಡೆಯಿಂದ ತಗೊಂಡು ಹೋಗಿ ಹೊತ್ತು ಹಾಕಿದ್ರೆ ಯಾರಾದ್ರೂ ಹಾಕಿದ್ದಾರೆ ಅಂತಲೇ ಆಗ್ತದೆ. ಅದಕ್ಕೆ ಗಂಗಾ ಪ್ರವಾಹದಲ್ಲೇ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಅದರ ಮೇಲೆ ಮಲಗಿಸಿ ಭೀಮನ್ ಹೊತ್ತು ಹಾಕಿ, ಮರುದಿವಸ ಅದು ಸರಿಯಾಗಿ ಎತ್ತರ ಕಟ್ಟಿದ್ದಿಲ್ಲ ಮೇಲ್ಗಡೆ, ಅದಕ್ಕೋಸ್ಕರ ಬಿದ್ದುಬಿಟ್ಟ ಅಂತ ಅವನ ಮೇಲೆ ಅಪವಾದ ಹಾಕ್ಲಿಕ್ಕೆ, ಸುಮ್ಮನೆ ತಮ್ಮ ಮೇಲೆ ತಪ್ಪಿಸ್ಕೊಳ್ಳಿಕ್ಕೆ ಗಂಗಾ ಪ್ರವಾಹದ ಮಧ್ಯದಲ್ಲಿ ಒಂದು ಭವನ ಕಟ್ಟಿಸಿದ್ನಂತೆ ದುರ್ಯೋಧನ. ಮಧ್ವಜದಲ್ಲಿ ಒಂದ್ ಕಡೆ ಹೇಳ್ತಾರೆ, ಗಂಗಾ ನದಿ ತೀರದಲ್ಲಿ ಭವನ ಕಟ್ಟಿಸಿದ್ರೆ ಎಂಥ ಪುಣ್ಯ. ಯಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕ ತಮ ವರ್ಣ ಲೇಖಕ ಸತ್ಯತೀರ್ಥ ಯಹ ಭಾಷ್ಯ ಮಾಲಿಕತ್. ಮಧ್ವಾಚಾರ್ಯರ ಭಾಷ್ಯದ ಒಂದು ಅಕ್ಷುಣ್ಯ ಅಂತಂದ್ರೆ ಗಂಗಾ ನದಿಯಲ್ಲಿ ಆ ಅಲೆಗಳು ಬಂದು ಬಡಿತಿರ್ಬೇಕು.
ಅಷ್ಟು ಹತ್ತಿರದ ತೀರದಲ್ಲಿ ಗಂಗಾ ನದಿ ಅಲೆಗಳು ಬಡಿಯುವಂತೆ ಆ ತೀರದಲ್ಲಿ ಹರಿಮಂದಿರ ನಿರ್ಮಾಣ ಮಾಡಿದರೆ ಆ ಹರಿಮಂದಿರ ನಿರ್ಮಾಣ ಮಾಡಿದವನಿಗೆ ಎಷ್ಟು ಪುಣ್ಯನೋ, ಭಾಷ್ಯದ ಒಂದು ಅಕ್ಷರ ಬರೆದ್ರೆ ಅಷ್ಟು ಪುಣ್ಯ ಅಂತಂತಾರೆ. ಗಂಗಾ ನದಿ ತೀರದಲ್ಲಿ ಮಂದಿರ ಕಟ್ಟಿ ಭಗವಂತನ ಪ್ರತಿಷ್ಠೆ ಮಾಡಿದ್ರೆ ಅಷ್ಟು ಪುಣ್ಯ ಅಂತೆ. ಇವನು ಕಟ್ಟಿಸಿದ ಇವನ್ಯಾರು ದುರ್ಯೋಧನ, ಎಲ್ಲಿ ಗಂಗಾ ನದಿ ಒಳಗೆ ಕಟ್ಟಿಸಿದ್ದಾನೆ. ಯಾಕೆ? ಹರಿ ಪ್ರತಿಷ್ಠೆ ಮಾಡ್ಲಿಕ್ಕೆಲ್ಲ, ಹರಿಭಕ್ತನಾದಂತಹ ಭೀಮನನ್ನು ಸಾಯಿಸಲಿಕ್ಕೆ, ಅವನ ಪ್ರತಿಷ್ಠೆಗಳ ಅವನ್ನ ಸಾಯಿಸಲಿಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಿದ್ದಾನೆ. ಹೇಗೆ ಉಪಯೋಗಿಸ್ಕೋತಾರೆ ನೋಡಿ, ಎಂಥ ಪುಣ್ಯ ಕಾರ್ಯವನ್ನ ಯಾವ ಪಾಪ ಸಾಧನೆಗೆ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡುದು. ನಿಜವಾಗಿಯೂ ಪುಣ್ಯ ಕಾರ್ಯ. ಗಂಗಾ ನದಿ ಪ್ರವಾಹದಲ್ಲಿ ಗಂಗಾ ತೀರದಲ್ಲಿ ಹರಿಮಂದಿರ ನಿರ್ಮಾಣ ಮಾಡಿದ್ರೆ ಇವನ ಉದ್ದೇಶ ಇಂಥದ್ದು. ಪ್ರಾಸಾದ ಮಾಶು ವಿದಧು ಹರಿಪಾದತೋಯೇ, ಗಂಗಾ ನದಿ ಪ್ರವಾಹದಲ್ಲೇ ದೊಡ್ಡ ಭವನ ಕಟ್ಟಿಸಿದ್ರು. ನಂತರ ಆಲೋಚನೆ ಮಾಡ್ತಾ ಇದ್ರಂತೆ, ಆವಾಗೆಲ್ಲ ಮಾಡೋಣ, ಬಿಲ್ಡಿಂಗ್ ಕಟ್ಸೋಣ, ಅಲ್ಲಿ ಮೇಲೆ ಭೀಮನ್ನು ಮಲಗಿಸಿ ಕೈ ಕಾಲು ಕಟ್ಟಿ, ನಿದ್ದೆ ಬಂದ ಕೈ ಕಾಲು ಕಟ್ಟಿ ಹೊತ್ತು ಹಾಕಿ ಬಿಡೋಣ ಅಂತ. ಯೂತ್ಸ್ಗೆ ಅದು ಗೊತ್ತಾಯ್ತು. ಯಾಕೆಂದ್ರೆ ಇವನು ಮಹಾ ವಿಚಿತ್ರ. ಅವನು ಅಲ್ಲಿ ನೋಡಿದ್ರೆ ದುರ್ಯೋಧನನ್ ತಮ್ಮ ಇದ್ದಂಗೆ ಅಲ್ಲಿರೋದು ಬಂದಿಲ್ಲಿ ಹೇಳೋದು, ಅಲ್ಲಿರೋದು ಎಲ್ಲ ಬಂದಿಲ್ಲಿ ಹೇಳೋದು. ಹಂಗೆ ಅವನು ಪರಮಾತ್ಮನೇ ಇಟ್ಟಿದ್ದ, ಅಲ್ಲೇನೇನ್ ನಡೀತದೆ ಎಲ್ಲ ಹೇಳಬೇಕು ಭೀಮನಿಗೆ ಅಂತ. ಯಾಕೆ? ಭೀಮನಿಗೆ ಗೊತ್ತಾಗ್ಲಿ ಅಂತಲ್ಲ, ನಿನಗ್ ಪುಣ್ಯ ಬರಲಿ ಅಂತ. ಅದಕ್ಕೋಸ್ಕರ ಬಂದು ಯುಯುತ್ಸು ಅದನ್ನು ಹೇಳಿದ. ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಮತ್ರ ಚಾಂತೆ. ಯುಯುತ್ಸು ಹೇಳಿದ್ದದು, ಭೀಮಾ ಹಿಂಗ್ ಮಾಡ್ತಿದ್ದಾರೆ, ನಿನ್ನನ್ನು ಹೊತ್ತು ಹಾಕ್ಬೇಕು ಅಂತ, ನೀನ್ ಅಲ್ಲಿ ಮಲಗಬೇಡ ಅಂತ ಹೇಳಿದ್ರೆ ಮುದ್ದಾಮ್ ಹೋಗಿ ಮಲಗಿದ್ನಂತ. ನೋಡೋಣ ಏನಾಗ್ತದೆ. ನಾನು ವಿಷ್ಣು ಪಾದ ಭಕ್ತ, ಅದು ವಿಷ್ಣು ಪದಿ, ಗಂಗಾ ನದಿಯಲ್ಲಿ ಬಿದ್ದರೆ ಬೀಳ್ತೀನಿ. ಎಲ್ಲರೂ ಕೂಡ ಹೋಗಿ ಮಲಗಿದ್ರು. ಅವನು ಕಬ್ಬಿಣದ ಸರಪಳಿ ಎಲ್ಲ ತಂದು ಕಟ್ಟಿ ಬಂಧನ ಮಾಡಿ, ಕೈ ಕಾಲಲ್ಲಾಡಿಸಿರಬಾರ್ದು, ಮತ್ತೆ ಎಲ್ಲಾದ್ರೂ ಕೈ ಕಾಲಲ್ಲಾಡಿಸಿ ತೇಲಿ ಬಿಟ್ರೆ ಅಂತ ಎಲ್ಲ ಬಂಧನ ಮಾಡಿ ಹೊತ್ತು ಹಾಕಿದ್ರಂತೆ. ಎಲ್ಲಿ ಅಂತಂದ್ರೆ, ಒಂದು ಕಡೆ ಗಂಗಾ ನದಿಯಲ್ಲಿ ಒಂದು ಕಡೆ ಎಷ್ಟು ಆಳ ಇದೆ ಗಂಗಾ ನದಿ ಅಂತಂದ್ರೆ 1 ಕೋಟಿ ಯೋಜನ ಆಳದವರೆಗಿದೆ ಅಂತೆ ಗಂಗಾ ನದಿ. ಸ್ವಾರಸ್ಯ ಅಂದ್ರೆ ಭೂಮಿ ಇರೋದೇ 1 ಲಕ್ಷ ಯೋಜನ ಆಳ, ಭೂಮಿ ಮೇಲೆ ಹರಿಯೋ ಗಂಗಾ ನದಿ ಆಳ 1 ಕೋಟಿ ಯೋಜನ ಆಳ ಅಂತ. ಅಂದ್ರೆ ಆ ಗಂಗಾ ನದಿ ಆಳಕ್ಕೆ ಹೋಗಿ 1 ಲಕ್ಷ ಯೋಜನ ಆಳಕ್ಕೆ ಹೋದ್ರೆ ಭೂಮಿ, ಆ ಭೂಮಿಯನ್ನು ಕೂಡ ಭೇದಿಸಿಕೊಂಡು ಇನ್ನೂ ಕೆಳಗಡೆ ಹೋಗಿ ವಿಷ್ಣು ಕೂರ್ಮದ ತನಕ ಸೇರಿದೆ. ಆ ರೀತಿ 1 ಕೋಟಿ ಯೋಜನ ಆಳ ಅಂಥ ಗಂಗಾ ನದಿ, ಅದರ ಜಾಗದಲ್ಲಿ ಅಲ್ಲೇ ಆ ಪ್ರವಾಹ ಇದ್ದಲ್ಲೇ ಒಂದು ಭವನ ಕಟ್ಟಿಸಿ ಅವನ್ನ ಹಾಕಿದ್ರೆ ಅಲ್ಲಿ ಇಲ್ಲಿ ಹಾಕಿರಬಾರ್ದು, ಆ ಕೋಟಿ ಯೋಜನ ಆಳಕ್ಕೆ ಹಾಕಬೇಕು. ಬಹುಕೋಟಿ ಯೋಜನ ಅಂತಾರೆ, ಕೋಟಿ ಯೋಜನ ಅಂದ್ರೆ ಬಹುಕೋಟಿ ಯೋಜನ ಆಳಕ್ಕಿದೆಯಂತೆ. ಅಂಥ ಗಂಗಾ ನದಿಯಲ್ಲಿ ಪ್ರಮಾಣ ಕೋಟೆ ಸಹಿಹೇಲ ಯಾಗಾತ್ ಅಂತಾರೆ. ಪ್ರಮಾಣ ಕೋಟಿ ಅಂತ ಒಂದು ಮಡು, ಅಷ್ಟು ಆಳಕ್ಕೆ ಹೋಗ್ತಾನೆ. ಅಂಥ ಜಾಗಕ್ಕೆ ಹಾಕೋಣ ಅಂತ ಅಲ್ಲಿ ಭವನ ಕಟ್ಟಿಸಿ ಅಲ್ಲಿ ಹಾಕಿದ್ರೆ ಅನಾಯಾಸವಾಗಿ ಭೀಮಸೇನ ದೇವರು ಅಲ್ಲಿ ಹೋಗಿ ಅಲ್ಲೆಲ್ಲ ಏನಿದೆ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ವಿಚಾರ ಮಾಡಿ ಆಮೇಲೆ ಪುನಃ ಎಲ್ಲ ಕಟ್ಟಿ ಹಾಕಿದ್ರಲ್ಲ. ಒಂದು ಸಲ ಸುಮ್ಮನೆ ವಿಜೃಂಭಣತೆಯವ ಕೈ ಕಾಲಲ್ಲಾಡಿಸಿ ಅದನ್ನೆಲ್ಲ ಛೇದನೆ ಮಾಡಿಕೊಂಡು ಮೇಲ್ಗಡೆ ಬಂದ್ರಂತೆ. ಯಾವಾಗ ಭೀಮ ಮೇಲೆ ಬಂದ, ಮರುದಿವಸ ಎಲ್ಲ ಸುದ್ದಿ ಆಗಿಬಿಟ್ಟಿತ್ತು, ಭೀಮ ಎಲ್ಲ ಬಿದ್ದಂತೆ, ಪಾಪ ನಿದ್ದೆಗಣ್ಣಲ್ಲಿ ಬಿದ್ದಂತೆ ಹೊರಳಿ, ಹಿಂಗೇನ್ ಸುದ್ದಿ. ಸಜ್ಜನರೆಲ್ಲ ತಾಪ ಪಟ್ಟಿದ್ರು. ಭೀಮಸೇನ ದೇವ್ರ ಮೇಲೆ ಬಂದ ಕೂಡಲೇ ಎಲ್ಲ ಸಜ್ಜನರಿಗೆ ಸಂತೋಷ ಆಯಿತು. ಭೀಮನು ಕೂಡ ಪರಮಾತ್ಮನ ಪಾದದಲ್ಲಿ ವಿಶೇಷವಾದ ಭಕ್ತಿ ಇಟ್ಟದ್ರಿಂದ ಆ ಪರಮಾತ್ಮನ ಅನುಗ್ರಹದಿಂದ ಮೇಲ್ ಬಂದ್ರು ಭೀಮಸೇನ ದೇವರು. ಯಾರಿಗೂ ಎಲ್ಲ ಸಜ್ಜನರಿಗೆಲ್ಲ ಸಂತೋಷ ಆಯ್ತು, ಅವರಿಗೆಲ್ಲ ಅಸಮಾಧಾನ ಆಗೋಯ್ತು ಅವರವರಿಗೆ. ಈ 2ನೇ ಪ್ರಯತ್ನ ಇದು ಕೂಡ ವಿಫಲವಾದಾಗ 3ನೇ ಪ್ರಯತ್ನ ಮಾಡಿದ್ರು, ಛದ್ಮ ಪ್ರಯೋಗ. ಏನು ಅಂದ್ರೆ, ಈ ನೀರಿಗೆ ಹಾಕಿದರೂ ಸಾಯಲಿಲ್ಲ, ಇದರಿಂದಲೂ ಸಾಯಲಿಲ್ಲ, ಹಾವು ಕಚ್ಚಿಸೋಣ ಅಂತ, ಹಾವು ಬಿಡೋಣ ಅಂತ, ಭೀಮನ ಮೇಲೆ ಹಾವು ಬಿಟ್ರಾಯ್ತು ಅಂತ ಮಾಡಿ. ಆ ಹಾವು ಅಂದ್ರೂ ಮತ್ತೆ ಹಿಂದೆ ಹೇಳಿದಂಗೆ ಒಳ್ಳೆ ಹಾವೇ ಬೇಕಾಗ್ತದೆ, ಸಣ್ಣ ಪುಟ್ಟ ಹಾವು ಸಾಕಾಗುದಿಲ್ಲ ಭೀಮನಿಗೆ, ಆ ವಿಷ ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ 8 ಹಾವುಗಳನ್ನ ತಂದ್ರಂತೆ. 8 ಹಾವು. ಅದರ ಎಂಥ ಪ್ರಭಾವಿ ಅಂತಂದ್ರೆ, ಆ 8 ಹಾವುಗಳನ್ನ ಪರಮಾತ್ಮ ತಾನೇ ಸೃಷ್ಟಿ ಮಾಡಿಟ್ಟಿದ್ದಾನಂತೆ. ಎಷ್ಟು ವಿಷ ಅಂದ್ರೆ ಅದು ಬುಸುಗುಟ್ಟಿದ್ರೆ ಸಾಕು, ಆ ಹಾವಿನ ಬುಸುಗುಟ್ಟಿದಾಗ ಅದರ ಗಾಳಿ ಬರ್ತದಲ್ಲ, ಅದರಿಂದ ಪ್ರಳಯ ಕಾಲದಲ್ಲಿ ಲೋಕಗಳೆಲ್ಲ ಸುಟ್ಟು ಹೋಗ್ತದಂತೆ. ಪ್ರಳಯ ಕಾಲದಲ್ಲಿ ಲೋಕಗಳನ್ನ ನಾಶ ಮಾಡುವಾಗ ಈ ಹಾವಿರ್ಲಿ ಅಂತ ಹಾವಿನ ಉಸಿರಿನಿಂದ ಲೋಕ ಸುಟ್ಟು ಹೋಗುವಂತ ಆ ರೀತಿ ಹಾವುಗಳು, ಅಂಥ ಹಾವುಗಳು ಇದ್ವಂತೆ. ತಕ್ಷಕ, ವಾಸುಕಿ, ಕರ್ಕೋಟಕ ಅನ್ನುವ ನಾಗ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಅನಂತ, ಶಂಖಪಾಲ, ಮಹಾಶಂಖ ಅನ್ನುವಂಥ ಹಾವು. ನಿಶ್ವಾಸತಃ ದಂಶನಾದಪಿ ಭಸ್ಮ ಯೇಷಾಂ ಭೂಯಾಸು ಭುವನಾನಿ ಚ ತೇ ವೃಷಾಸನ್.
ಲೋಕಗಳೆಲ್ಲ ಭಸ್ಮ ಆಗಬೇಕಂತೆ. ನಿಶ್ವಾಸತಃ ಅದು ಅದರ ಉಸಿರಿನಿಂದ ಅದು ಕಚ್ಚಿದರೆ ಲೋಕಗಳೇ ಭಸ್ಮ ಆಗಬೇಕು. ಅಂಥ ಹಾವುಗಳನ್ನ ಹ್ಯಾಕ್ ತರಬೇಕು? ಮತ್ತದು ಶುಕ್ರಾಚಾರ್ಯ ಸಹಾಯನೆ. ಶುಕ್ರೋಕ್ತ ಮಂತ್ರ ಬಲತಃ ಪುರಾಹ್ವಯಿತ್ವ. ಎಲ್ಲೋ ಇದೆ, ಶುಕ್ರಾಚಾರ್ಯರು ಮಂತ್ರ ಹೇಳ್ಕೊಟ್ರಂತೆ. ಅಂತಂಥ ಮಂತ್ರ ಗೊತ್ತಿತ್ತು ಅವ್ರಿಗೆ. ಸುಮ್ಮನೆ ಆ ಮಂತ್ರ ಹೇಳಿದ್ರೆ ಸಾಕು, ಎಲ್ಲೋ ಇದ್ದು ಹಾವು ಬರ್ತಿದ್ವು. ಆ ಹಾವುಗಳೆಲ್ಲ ಬಂದು ಅದನ್ನು ಪಂಜರದಲ್ಲಿ ಹಾಕಿದ್ರು. ಮಂತ್ರದಿಂದಲೇನೆ ಪಂಜರದಲ್ಲಿ ಹಾಕಿ ಒಬ್ಬ ಸಾರಥಿ ಕೊಟ್ರು. ಸಾರಥಿ, ನೀನೇನಾದ್ರೂ ಉಪಾಯ ಮಾಡಿ ಭೀಮನನ್ನ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಆ ಕಾಡಿನಲ್ಲಿ ಎಲ್ಲಿಯಾದ್ರೂ ಮಲಗಿಸಿಬಿಟ್ಟು ಹಾವು ಬಿಡು ಅಂತ. ಅಲ್ಲೇ ಬಿಟ್ಬಿಟ್ರೆ ಮತ್ತೆ ಇವ್ರ ಮೇಲೆ ವಾಪಸ್ ಬಂದ್ರೆ ಅದೇ ಮನೆಯಲ್ಲೇ ಬಿಟ್ಬಿಡೋಣ, ಇವರಿಗೆ ಕಚ್ಚೋದು. ಹಂಗಾಗಬಾರ್ದು. ಅದಕ್ಕೆ ದೂರ ಕಾಡಿಗೆ ಕರ್ಕೊಂಡು ಹೋಗಿ ಅವನಿಗೆ ನಿದ್ದೆ ಬರಿಸಿ, ಆವಾಗಲೂ ಇತ್ತು ಕಾಣಿಸ್ತದೆ ನಿದ್ದೆಗಳಿಗೆ, ಅದನ್ನೆಲ್ಲ ಹಾಕಿಬಿಟ್ಟಿದ್ರು. ನಿದ್ದೆ ಮಾಡ್ತಾನೆ. ಮಾಡಿದಾಗ ಆ ಹಾವುಗಳನ್ನು 8 ಹಾವುಗಳನ್ನು ಆ ಪಂಜರದಿಂದ ಅವನ ಮೈ ಮೇಲೆ ಬಿಟ್ಟುಬಿಡು, ಸತ್ತು ಹೋಗ್ತಾನೆ ಭೀಮ ಅಂತ ಉಪಾಯ ಮಾಡಿ ಕಳಿಸಿದ್ರು. ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್ ತತ್ಸಾರಥಿ ಫಣಿಗಣಾನ್. ಫಣಿಗಣಾನ್ ಅಂತಾರೆ. 8 ಹಾವು ಮಾತ್ರ ಅಲ್ಲ, ಅವುಗಳು ಭೃತ್ಯರು ಬೇಕಾದಷ್ಟು ಮಂದಿ ಇದ್ವು. ಆ 8 ಹಾವಿನ ಜಾತಿಯಲ್ಲಿ ಬಂದಂತಹ ಬೇಕಾದಷ್ಟು ಸಣ್ಣ ಸಣ್ಣ ಹಾವುಗಳು ಅವು ಎಲ್ಲಾ ತಗೊಂಡು ಅಲ್ಲಿ ಬಿಟ್ರು. ಸುಪ್ತಸ್ಯ ವಿಸ್ತೃತ ಉರಸ್ಯ ಮುಚದ್ವಿಶೀರ್ಣ ದಂತಾ ಬಭೂರ ಮುಮಾಶು ವಿದಸ್ಯ ನಾಗಾಹ. ಆ ಹಾವುಗಳು ಭೀಮನನ್ನು ಎಷ್ಟು ಕಚ್ಚಿ ಪ್ರಯತ್ನ ಮಾಡಿದ್ರು. ಏನು ಮಾಡಿದ್ರು? ಇವನು ವಜ್ರಕಾಯ ಆದ್ರಿಂದ ಅವುಗಳು ಹಲ್ಲೆ ಮುರಿದು ಹೋಯ್ತಷ್ಟೇ ಹೊರತು ಭೀಮನಿಗೆ ಏನೂ ಆಗ್ಲಿಲ್ಲ. ಮೇಲಾಗಿ ಇವರ ಅಜ್ಞಾನ ಎಷ್ಟು ಅಂತಂದ್ರೆ, ಎಂಥೆಂಥ ವಿಷಪೂರಿತ ಹಾವುಗಳು ಅಂತಿದೆ. ಆ ಹಾವುಗಳಿಗೆಲ್ಲ ಆ ವಿಷ ಬಂದದ್ದು ಯಾವುದರಿಂದ ಅಂತಂದ್ರೆ, ಆ ಹಾಲಾಹಲ ಏನು ಹುಟ್ಟಿತ್ತು ಅದು ರುದ್ರದೇವರು ಪಾನ ಮಾಡುವಾಗ 1-2-3 ಹನಿ ಕೆಳಗಡೆ ಬಿದ್ದು ಅದರಿಂದ ಹುಟ್ಟಿದ್ದಂತೆ ಈ ಎಲ್ಲ ವಿಷ ಜಂತುಗಳು. ಆ ಹಾಲಾಹಲನೇ ಏನೂ ಮಾಡ್ಲಿಲ್ಲ ಅಂತಂದಾಗ ಅದರ ಹನಿ ವಿಷದಿಂದ ಬಂದಂತ ಈ ವಿಷದ ಹಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಎಲ್ಲ ವಿಫಲ ಆಗೋಯ್ತು. ಆ 8 ಹಾವನ್ನ ಭೀಮಸೇನ ದೇವರು ಅದು ಮೈ ಮೇಲೆ ಕಚ್ಚುತ್ತಾ ಇದ್ದಾಗ ಯಾವುದೋ ಜಿರಳೆ ಓಡಾಡಿದಂಗೆ ಅನಿಸ್ತಂತ ಇವನಿಗೆ. ಮಲ್ಕೊಂಡಾಗ ಮೈ ಮೇಲೆ ಜಿರಳೆ ಬಂದ್ರೆ ಹಿಂಗೆ ಕೈಯಿಂದ ಎತ್ತಿ ಬಿಸಾಡಿ ಬಿಡ್ತಾರೆ ನೋಡ್ರಿ, ಹಾಗೆ 8 ಹಾವನ್ನು ಎತ್ತಿ ಯಾವುದೋ ಒಂದು ಜಿರಳೆ ಓಡಾಡ್ತಿದೆ ಅನ್ನೋ ಹಂಗೆ ಎಸ್ತು ಬಿಟ್ಟನಂತ. ಅದನ್ನ ಕೊಲ್ಲಿಲ್ಲ, ಬಿಸಾಡಿ ಬಿಟ್ಟ ಭೀಮ. ಯಾಕೆಂದ್ರೆ ಹರಿ ಮುಂದೆ ಲೋಕಗಳನ್ನು ಸುಡ್ಲಿಕ್ಕೆ ಅಂತ ಇಟ್ಟಿದ್ದಾನೆ ಆ ಹಾವುಗಳನ್ನ, ನಾನು ಕೊಲ್ಲಬಾರದು ಅಂತ ಹೇಳಿ ಅದನ್ನ ಬಿಸಾಡಿದ್ನಂತೆ. ಅವುಗಳ ಜಾತಿಯಲ್ಲಿ ಬಂದಿರೋ ಸಣ್ಣ ಪುಟ್ಟ ಹಾವುಗಳನ್ನೆಲ್ಲ ಅದರದ್ದು ಸಂಹಾರನೆ ಮಾಡಿಬಿಟ್ನಂತೆ. ಕ್ಷಿಪ್ತ್ವಾ ಸುಧೂರ ಮುರುನಾಗವರಾನಥಾಷ್ಟವು ತದ್ವಂಶಜಾನ್ಸ ವಿನಿಹತ್ಯ ಪಿಪೀಲಿಕಾವತ್. ಉಳಿದ ಹಾವುಗಳನ್ನೆಲ್ಲ ಸುಮ್ಮನೆ ಇರುವೆ ಹೊಸಿಕಿದ ಹಾಗೆ ಹೊಸಿಕಿ ಕೊಂದು ಹಾಕಿಬಿಟ್ನಂತೆ. ಆ ಸಾರಥಿಯನ್ನೂ ಕೊಂದ. ಅವನ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಅವನನ್ನೂ ಕೂಡ ಕೊಂದು ಮತ್ತೆ ಮೊದಲಿನಂತೆ ಸುಶ್ವಾಪ ಪೂರ್ವವದನುಚಿತ ಏವ ತಲ್ಪ. ಅದೇ ಹಸಿಯಲ್ಲಿ ಆರಾಮ್ ಮಲಗಿದ್ನಂತೆ. ಮತ್ತೆ ಎಬ್ಬಿಸ್ಕೊಂಡು ಹೋಗ್ಲಿಕ್ಕೆ ದುರ್ಯೋಧನಾದಿಗಳೇ ಬಂದ್ರಂತೆ. ನೋಡಿ, ಸಾರಥಿ ಬರ್ಲಿಲ್ಲ, ಏನಾಯ್ತೋ ಏನೋ ಅಂತ ಬಂದು ನೋಡಿದ್ರೆ ಭೀಮ ಮಲಗಿದ್ದಾನೆ, ಏನಾಗಿಲ್ಲ, ಕರ್ಕೊಂಡು. ತತ್ತಸ್ಯ ನೈಜ ಬಲಮ ಪ್ರತಿಮಂ ನಿರೀಕ್ಷ ಸರ್ವೇ ಕ್ಷಿತೀಶತನಯ ಅಧಿಕಂ ವಿಷೇದು. ಹಾವಿನಿಂದ ಸಾಯದೆ ಇದ್ದಾಗ ಈ ಪ್ರಯತ್ನನೂ ವಿಫಲ ಆಯಿತು ಅಂತ ಎಲ್ಲರೂ ಕೂಡ ಬಹಳ ವ್ಯಥೆಪಟ್ರು. ಶ್ರೀಮದಾಚಾರ್ಯ ಹೇಳ್ತಾರೆ, ಎಂಥ ಆಶ್ಚರ್ಯ ಇದು ಭೀಮಂದು ಅಂತಂದ್ರೆ, ಅಲ್ಲ ಇದೇನು ಆಶ್ಚರ್ಯ ಪಡಬೇಕಾಗಿಲ್ಲ, ಹಿಂದೆ ಪ್ರಹ್ಲಾದನಿಗೂ ಹೀಗಾಗಿತ್ತು ಅಂತಂದ್ರೆ ಪ್ರಹ್ಲಾದನಿಗೂ ಭೀಮನಿಗೂ ವ್ಯತ್ಯಾಸ ಇದೆ ಅಂತ. ಹಿರಣ್ಯಕಶಿಪು ಪ್ರಹ್ಲಾದನ ಮೇಲೂ ಇಂಥ ಪ್ರಯೋಗ ಎಲ್ಲ ಮಾಡಿದ್ದ. ವಿಷ ಹಾಕಿದ್ದಾಗಿತ್ತು. ಅವನನ್ನು ಗಂಗಾ ನದಿ ಮಡುವು ಹಾಕಿದ್ದಲ್ಲ, ಪರ್ವತದಿಂದ ಕೆಳಗೆ ಹೊತ್ತು ಹಾಕಿದ್ದ ಪ್ರಹ್ಲಾದನ್ನ. ಆಮೇಲೆ ಹಾವುಗಳಿಂದ ಕಚ್ಚಿದ್ದ. ಎಲ್ಲಾ ಪ್ರಯತ್ನ ಆಗಿತ್ತು. ಪ್ರಹ್ಲಾದನೂ ಸತ್ತಿದ್ದಿಲ್ಲ. ಈಗ ಭೀಮನೂ ಸಾಯಲಿಲ್ಲ. ಆದ್ರೂ ಸ್ವಲ್ಪ ವ್ಯತ್ಯಾಸ ಇದೆ. ಪ್ರಹ್ಲಾದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾದ ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹದಿಂದ ಪ್ರಹ್ಲಾದ ಬದುಕುಳಿದ. ಆದ್ರೆ ಭೀಮಸೇನ ದೇವರಿಗೆ ಸಹಜವಾದ ಈ ಶಕ್ತಿಯನ್ನು ಪರಮಾತ್ಮ ಇಟ್ಟೇ ಬಿಟ್ಟಿದ್ನಂತೆ. ಅದಕ್ಕಾಗಿ ವಿಶೇಷ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದಾಗ ನಾನು ಅನುಗ್ರಹ ಮಾಡಬೇಕು ಹೀಗಿದ್ದಿಲ್ಲ ಹರಿಸಂಕಲ್ಪ. ಔರಸ ಬಲ ಸಹಜವಾಗಿ ಭೀಮನಿಗಿಂತ ಬಲ ಇರಲಿ ಅಂತ ಹರಿಸಂಕಲ್ಪ ಇತ್ತು. ಪ್ರಹ್ಲಾದನಿಗೆ ಮಾತ್ರ ಪ್ರಾರ್ಥನೆ ಮಾಡಿದಾಗ ಆ ಕಾಲದಲ್ಲಿ ಅನುಗ್ರಹ ಮಾಡೋಣ ಅಂತ ಪ್ರಹ್ಲಾದನಿಗಿತ್ತಂತ. ಹೀಗೆ ತಾರತಮ್ಯ ಇದೆ. ಪ್ರಹ್ಲಾದನಿಗೆ ಇಂತಹ ಪ್ರಸಂಗ ಬಂದಿದ್ರು ಭೀಮಸೇನ ದೇವರದ್ದು ಸಹಜ ಬಲದಿಂದ ಅವರು ಇದನ್ನೆಲ್ಲ ಗೆದ್ದರಂತೆ. ತನ್ನ ರಕ್ಷಣೆಗೆ ವಿಶೇಷ ಸ್ತೋತ್ರ ಮಾಡಿ ಸುರಕ್ಷಿತನಾದ ಪ್ರಹ್ಲಾದ. ನತ್ತು ಔರಸಂಬಲ ಮನುಷ್ಯ ಪರಮಾತ್ಮನಿಚ್ಛೆಂತ ಹುಟ್ಟುವಾಗಿನಿಂದಲೇ ಸಹಜವಾಗಿರ್ಲಿ ಅಂತ ಆ ಹರಿಸಂಕಲ್ಪ ಇದ್ದಿಲ್ಲ. ಆದ್ರೆ ಭೀಮಸೇನ ದೇವರಿಗೆ ಮಾತ್ರ ಹಾಗೆ ಇತ್ತು. ಇಷ್ಟೆಲ್ಲ ಪ್ರಯತ್ನ ವಿಫಲ ಆದ ಮೇಲೆ ಕೌರವರೆಲ್ಲ ಸೇರಿ ಮತ್ತೆ ಮಂತ್ರಾಲೋಚನೆ ಮಾಡಿದ್ರು. ಇದೆಲ್ಲ ಇಷ್ಟು ಔರಸ ಬಲ ಭೀಮನಿಗಿದೆ ಅಂತಂದ್ರೆ ಇದು ಪ್ರಾಯಶಃ ಪರಮಾತ್ಮನಿಗೆ ಪ್ರಿಯನಾದದ್ರಿಂದಲೇ ಬಂದಿದೆ ಅಂತನ್ನುವ ಜ್ಞಾನ ಆಯ್ತು ಅವ್ರಿಗೆ.
ಇಷ್ಟಂತೂ ಜ್ಞಾನ ಬಂತು. ಎಲ್ಲರೂ ಹೇಳ್ತಿದ್ದಾರೆ, ಆವಾಗ್ಲೇ ಹೇಳ್ತಿದ್ರಂತ ಅನೇಕ ಜನ ಜ್ಞಾನಿಗಳಾದ ಬ್ರಾಹ್ಮಣರು, ಈ ಭೀಮ ಭಗವಂತನಿಗೆ ಅತ್ಯಂತ ಪ್ರಿಯ ಅನ್ನೋದು ಭಾರಿ ಪ್ರಸಿದ್ಧಿಯಾಗಿತ್ತಂತೆ. ನೈಸರ್ಗಿಕಂ ಪ್ರಿಯಮಮಂ ಅಮಂ ಪ್ರವದಂತಿ ವಿಪ್ರಾಹ ವಿಷ್ಣೋ ನಿತಾಂತಮಪಿ ಸತ್ಯಮಿದಂ ಧ್ರುವಂ ಹಿ. ಕೌರವರಿಗೆ ಜ್ಞಾನ ಆಯ್ತು, ಇವರು ಭೀಮ ಭಗವಂತನಿಗೆ ಪ್ರಿಯ ಅಂತೆಲ್ಲರೂ ಹೇಳ್ತಾರೆ. ಅದು ನಿಜ, ಅದು ಸತ್ಯವೇ. ಇಲ್ಲದೇ ಇದ್ರೆ ನತ್ತು ಅನ್ಯಥಾ ಔರಸಬಲಂ ಭವತೀದೃಶಂ, ಇಲ್ದಿದ್ರೆ ಇಂಥ ಶಕ್ತಿ ಭೀಮನಿಗೆ ಇರ್ತಿದ್ದಿಲ್ಲ. ಆದ್ರಿಂದ ಬ್ರಾಹ್ಮಣರೆಲ್ಲ ಹೇಳ್ತಿದಾರಲ್ಲ, ಭೀಮ ಅತ್ಯಂತ ಪ್ರಿಯ ಭಗವಂತನಿಗೆ ಅಂತ, ಅದು ಸತ್ಯ ಅನ್ನುವಂತಹ ಜ್ಞಾನ ಅವರಿಗೆ ಬಂತು. ಆದ್ರೆ ಈ ಜ್ಞಾನ ಯಾವುದಕ್ಕೆ ಉಪಯೋಗ ಆಯ್ತು? ಬೇರೆಯವರಿಗೆಲ್ಲ ಈ ಜ್ಞಾನ ಬಂದ್ರೆ, ಸಾತ್ವಿಕರಿಗೆ ಈ ಜ್ಞಾನ ಬಂದ್ರೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದವನು ಭೀಮ ಅಂತ ಗೊತ್ತಾದಾಗ ಭೀಮನಿಗೆ ಮೊದಲು ನಮಸ್ಕಾರ ಹಾಕಿ, ಯಾಕೆ ಭಗವಂತನಿಗೆ ಪ್ರಿಯ ಅಂತ ತಿಳ್ಕೊಂಡು ನಮಸ್ಕಾರ ಹಾಕ್ತಿದ್ದ. ಇಷ್ಟು ತೀರ್ಮಾನಕ್ಕೆ ಅವರು ಬಂದರೂ ಕೂಡ ಅವರಿಗೆ ಅದು ಭಕ್ತಿ ಕಾರಣ ಆಗಲಿಲ್ಲ. ಈ ಜ್ಞಾನವೇ ಬಂತವರಿಗೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ, ಆದ್ರಿಂದಲೇ ಈ ಔರಸ ಬಲ ಬಂದಿದೆ. ಇಷ್ಟು ಜ್ಞಾನ ಬಂದರೂ ಕೂಡ ಅದು ದ್ವೇಷಕ್ಕೆ ಕಾರಣ ಆಯ್ತು, ಇನ್ನಷ್ಟು ದ್ವೇಷಕ್ಕೆ ಕಾರಣ ಆಯ್ತು. ಯಾವುದ್ರ ದ್ವೇಷಕ್ಕೆ ಅಂತಂದ್ರೆ, ಆ ಭಗವಂತನಿಂದಾಗಿ ಇಷ್ಟೆಲ್ಲ ಬಲ ಬಂದಿದೆಯಂತೆ, ನಾವು ಪರಮಾತ್ಮನ್ನೇ ದ್ವೇಷ ಮಾಡೋಣ ಅಂತ ತೀರ್ಮಾನ ಮಾಡಿ. ಇಷ್ಟುವರೆಗೆ ಭೀಮನ ಮೇಲೆ ಮಾಡೇ ಆಯ್ತು, ಇನ್ಮೇಲೆ ಅವನಿಗೆ ಈ ಔರಸ ಬಲ ಕೊಟ್ಟಂತ ಭಗವಂತನ್ನೇ ದ್ವೇಷ ಮಾಡೋಣ ಅಂತ ಅಲ್ಲಿಗೆ ತಿರುಗಿಬಿಟ್ಟು ಅದರ ಪರ್ಯವಸಾನ ಅಲ್ಲಿ ಆಯ್ತು. ಇದಕ್ಕೆ ಅಂತಾರೆ, ಹಾವಿಗೆ ಹಾಲು ಕುಡಿಸಿದ್ರು ಕೂಡ ಅದು ವಿಷವರ್ಧನೆಗೆ ಕಾರಣ ಆಗ್ತದೆ ಹೊರತು ಅಮೃತವರ್ಧನೆಗೇನು ಕಾರಣ ಆಗೋದು. ಹಾಗೆ ದುರ್ಯೋಧನನಿಗೆ ಈ ಜ್ಞಾನ ಏನೋ ಬಂದದ್ದು ಇನ್ನಷ್ಟು ದ್ವೇಷಕ್ಕೆ ಕಾರಣ ಆಯ್ತು. ಉತ್ಸಾದ್ಯ ಏಷ ಹರಿಣೈವ ಸಹೈಷನೋತ್ಸಾಹ, ಆ ಹರಿಯ ಜೊತೆಗೆ ಇವನನ್ನು ನಾಶಪಡಿಸಿಬಿಡ್ಬೇಕು ಅಂತ ತೀರ್ಮಾನ ಮಾಡಿ, ಯಾಕೆ ಕೃಷ್ಣಶ್ಕಿಲೈಷ ಹರಿರ್ಯದುಷು ಪ್ರಜಾತಃ, ಇವನಿಗೆ ಔರಸ ಬಲ ಕೊಟ್ಟಂತ ಹರಿಯನ್ನು ದ್ವೇಷ ಹೇಗೆ ಮಾಡೋದು ಅಂತ ತೀರ್ಮಾನ. ಮತ್ತೆ ಪ್ರಶ್ನೆ ಬಂತು, ಇವನಿಗೆ ಭೀಮನಿಗೆ ಔರಸ ಬಲ ಕೊಟ್ಟವನು ಹರಿ, ಆ ಹರಿ ದ್ವೇಷ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಅದಕ್ಕೇನು ಸುಲಭ ಅಂದ ಇನ್ನೊಬ್ಬ ಇದ್ದು. ಆ ಹರಿನೇ ಇವಾಗ ಕೃಷ್ಣನಾಗಿ ಅವತಾರ ಮಾಡಿದಾನಂತೆ, ಅದು ಗೊತ್ತಾಯ್ತು ಅವ್ರಿಗೆ. ಆ ಹರಿನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೇನೋ ಅದು ಗೊತ್ತಿತ್ತು. ಹಾಗಾದ್ರೆ ನಾವೇನ್ ಮಾಡೋಣ? ಹರಿಯೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ, ಆದ್ರಿಂದ ಕೃಷ್ಣನ್ ದ್ವೇಷ ಮಾಡೋಣ ಅಂತ ತೀರ್ಮಾನ ಮಾಡಿ. ಹೇಗ್ ಮಾಡೋದು ಕೃಷ್ಣನ್ ದ್ವೇಷ? ಈಗಾಗಲೇ ಕೃಷ್ಣ ದ್ವೇಷಿ ಒಬ್ಬ ಹುಟ್ಟಿದ್ದಾನೆ, ಅವನ ಜೊತೆ ಕೈ ಜೋಡಿಸಿದ್ರಾಯ್ತು ಅಂತ ತೀರ್ಮಾನ ಮಾಡಿ. ಯಾರದು ಕೃಷ್ಣ ದ್ವೇಷಿ? ಜರಾಸಂಧ ಈಗಾಗಲೇ ಕೃಷ್ಣನ್ ದ್ವೇಷ ಮಾಡ್ಲಿಕ್ಕೆ ಹುಟ್ಟಿದ್ದಾನೆ. ಅವನು ವಾಯುದೇವರ ದ್ವೇಷಿಯೂ ಹೌದು ಜರಾಸಂಧ. ಯಾಕೆ? ಜರಾಸಂಧ ಯಾರು ಹೇಳಿದೀನಿ, ಅವನು ವಿಪ್ರಚಿತ್ತಿನೇ ಜರಾಸಂಧ. ವಿಪ್ರಚಿತ್ತೆಯನ್ನು ಹಿಂದೆ ಕೊಂದವರು ವಾಯುದೇವರು. ಕಾಲನೇಮಿಯನ್ನು ಕೊಂದದ್ದು ಪರಮಾತ್ಮ, ವಿಪ್ರಚಿತ್ತಿಯನ್ನು ಕೊಂದದ್ದು ವಾಯುದೇವರು. ಆದ್ರಿಂದ ಅದೇ ವಿಪ್ರಚಿತ್ತಿ ವಾಯುದೇವರಿಂದ ಹತನಾದವನು ಜರಾಸಂಧನಾಗಿ ಹುಟ್ಟಿದ್ದಾನೆ. ಆ ಜರಾಸಂಧ ಈ ಕೃಷ್ಣ ದ್ವೇಷನೂ ಆಗಿದ್ದಾನೆ. ಯಾಕೆ ಅಂತಂದ್ರೆ, ಜರಾಸಂಧ ಅವನ ಅಳಿಯ ಕಂಸ, ಜರಾಸಂಧನ ಅಳಿಯ ಕಂಸ. ಅಷ್ಟರಲ್ಲೇ ಕೃಷ್ಣ ಕಂಸನನ್ನು ಕೊಂದಾಗಿತ್ತು, ಕಂಸನ ವಧೆ ಆಗೋಗಿಬಿಟ್ಟಿತ್ತು. ಆದ್ದರಿಂದ ಜರಾಸಂಧನಿಗೂ ಕೃಷ್ಣನಿಗೂ ದ್ವೇಷ ಪ್ರಾರಂಭ ಆಗಿತ್ತು. ಯಾಕೆಂದ್ರೆ ಪುತ್ರಿ ವೈಧವ್ಯ ಸಂಕ್ರುದ್ಧ, ನನ್ನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವೈಧವ್ಯ ಬಂತು ಕೃಷ್ಣನಿಂದ ಅಂತ ಜರಾಸಂಧ ಕೃಷ್ಣನ ಮೇಲೆ ದ್ವೇಷ ಮಾಡ್ತಿದ್ದ. ಇದನ್ನ ಇವರೆಲ್ಲ ಕೌರವರು ಉಪಯೋಗಿಸ್ಕೊಂಡು, ನಮಗೀಗ ಭೀಮನ ಮೇಲೆ ದ್ವೇಷ ಮಾಡಬೇಕು, ಕೃಷ್ಣನ ಮೇಲೆ ದ್ವೇಷ ಮಾಡಬೇಕು. ಅವರಿಬ್ಬರಿಗೂ ಶತ್ರುವಾದಂಥವನು ಅಂದ್ರೆ ಜರಾಸಂಧ, ಅವನ್ ಪಕ್ಷ ವಹಿಸಿಬಿಡೋಣ ಅಂತ ಜರಾಸಂಧನ ಜೊತೆಗೆ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಜರಾಸಂಧನ ಜೊತೆಗೆ ಸೇರ್ಕೊಂಡು ಯುದ್ಧಾಯ ಜಗ್ಮುಹು, ಯುದ್ಧಕ್ಕೆ ಹೋದ್ರು. 18 ಬಾರಿ ಯುದ್ಧ ನಡೀತು ಜರಾಸಂಧನಿಗೂ ಕೃಷ್ಣನಿಗೂ. ಇವರೆಲ್ಲ ಅವನ ಕಡೆ ಸೇರ್ಕೊಂಡ್ರು. 18 ಬಾರಿ ಯುದ್ಧ ಆಗಿ ಆದದ್ದೇನು ಅಂತಂದ್ರೆ, ಕೃಷ್ಣನ ಮೇಲೆ, ಭೀಮನ ಮೇಲೆ, ವಿಶೇಷವಾಗಿ ಭೀಮನ ಮೇಲೆ ಸೆಟ್ ತಿರ್ಸ್ಕೊಳ್ಬೇಕು. ಭೀಮನಿಗೆ ಬೆಂಬಲಿಗನಾಗಿ ನಿಂತ ಕೃಷ್ಣನ ಮೇಲೆ ಅವನಿಗೆ ಪ್ರತೀಕಾರ ಮಾಡಬೇಕು ಅಂತ ಹೇಳಿ ಯುದ್ಧಕ್ಕೆ ಹೋಗಿ ಸರ್ವ ಸಂಪತ್ತು ನಾಶ ಮಾಡಿಕೊಂಡ್ರಂತೆ. ದೊಡ್ಡವರ ವಿರುದ್ಧವಾಗಿ ಹೋದ್ರೆ ಆಗೋದೇನು ಅಂತಂದ್ರೆ, ಅವರ ರಥ ಹೋಯ್ತು, ಕುದುರೆ ಹೋಯ್ತು, ಆನೆ ಹೋಯ್ತು, ಮೈಯಲ್ಲಿರೋ ರಕ್ತನೂ ಹೋಯ್ತಂತೆ, ಬುದ್ಧಿಂತೂ ಮೊದಲೇ ಹೋಗಿತ್ತು. ತೇನಾ ಗೃಹೀತ ರಥವಾಜಿ ಗಜಾನಿತಾಂತಂ ಶಸ್ತ್ರೈ ಪರೀಕ್ಷತ ತನೂಭಿರಲಂಬಮಂತಹ ರಕ್ತಂ ವಿಶಸ್ತ್ರ ಕವಚ ಧ್ವಜವಾಜಿ ಸೂತಾ, ಧ್ವಜ, ರಥ, ಕುದುರೆ, ಸೂತ, ಶಸ್ತ್ರ, ಸ್ರಸ್ತಾಂಬರಾಶ್ಲಥಿತ ಮೂರ್ಧಜಿನೋ ನಿವೃತ್ತಾ. ಹೀನಾಯವಾದಂತಹ ಪರಿಸ್ಥಿತಿಯಲ್ಲಿ ಆ ಜರಾಸಂಧನ ಜೊತೆಗೆ ಹೋದವರೆಲ್ಲ ಬರಬೇಕಾಯ್ತು. ಕೆಲವರು ಸತ್ತು ಹೋದ್ರು. ಇಂಥ 18 ಬಾರಿ ಹೋಗಿ ಎಲ್ಲ ಸೋತು ಇದು ಹೆಚ್ಚಾಗಿ ಬಿಟ್ಟಿದ್ದಾರೆ, ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಮತ್ತು ಪುನಃ ಕೌರವರು ಭೀಮನನ್ನು ಕೊಲ್ಲುವ ಪ್ರಯತ್ನ ಮತ್ತೂ ಮಾಡಿದರಂತೆ.
ಯಥೋದ್ಯಮ ಪುನರಪಿ ಸ್ಮ ಸಧರ್ತರಾಷ್ಟ್ರಾ ಭೀಮಂ ನಿಹಂತುಂ ಗುರುಯತ್ನಮಕುರ್ವತಾಜ್ಞಾ. ಮತ್ತೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಯಾವುದು ಸಫಲ ಆಗಲಿಲ್ಲ. ಅಖಿಲಂ ಸ ಮೃಷೈವ ಕೃತ್ವ, ಎಲ್ಲ ವ್ಯರ್ಥ ಮಾಡಿ ಭೀಮ ತಾನಿನ್ನು ದಿಗ್ವಿಜಯಕ್ಕೆ ಹೋಗಿ ಎಲ್ಲಾ ಕಡೆ ದಿಗ್ವಿಜಯ ಮಾಡಿಕೊಂಡು ಇನ್ನಷ್ಟು ದುರ್ಯೋಧನನ ಹೊಟ್ಟೆ ಉರಿಸೋಣ ಅಂತ ಹೊರಟು. ಇನ್ನಷ್ಟು ಅವನ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಇದೇ ಭೀಮಸೇನ ದೇವರ ಪ್ರಧಾನ ಕಾರ್ಯ. ಆದ್ದರಿಂದ ದಿಗ್ವಿಜಯಕ್ಕೆ ಹೊರಟಿದ್ದಾರೆ. ಪ್ರದಕ್ಷಿಣಾಕಾರವಾಗಿ ಹೊರಟ್ರಂತೆ. ಮೊದಲು ಪೂರ್ವ ದಿಕ್ಕು, ಆಮೇಲೆ ದಕ್ಷಿಣ, ಪಶ್ಚಿಮ, ಉತ್ತರ, ಹೀಗೆ ಪ್ರಾಚೀನ್ ದಿಶಂ ಪ್ರಥಮಮೇವ ಜಿಗಾಯ ಪಶ್ಚಾತ್ ಯಾಮ್ಯಾಂ ಜಲೇಶ ಪರಿಪಾಲಿತ ಯಾ ಸಹಾನ್ಯಾಂ. ಹೀಗೆ ದಿಗ್ವಿಜಯ ಮಾಡುವಾಗ ಯಾರ್ಯಾರನ್ನ ಗೆದ್ದುಕೊಂಡು ಬಂದ ಭೀಮ ಅಂತಂದ್ರೆ ರಾವಣ ಕುಂಭಕರ್ಣರು. ಅವರನ್ನು ಗೆದ್ದದಲ್ಲ, ಅವ್ರು ಹೋಗಿಬಿಟ್ಟಿದ್ರು. ತ್ರೇತಾಯುಗದವರವರು. ಇದು ದ್ವಾಪರ, 24ನೇ ತ್ರೇತಾಯುಗದಲ್ಲಿ ಇದ್ರು. ಆ 24ನೇ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರು ರಾಮದೇವರಿಂದ ಸತ್ತಿದ್ರು. ಅದೇ ರಾವಣ ಕುಂಭಕರ್ಣರು ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ರಂತೆ 28ನೇ ದ್ವಾಪರದಲ್ಲಿ. ಭೂತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾ ತನಯತಾಂಚ ಗತೌ ಜಿಗಾಯ. ಹುಟ್ಟುವಾಗ ಅಕ್ಕ ತಂಗಿಯರ ಮಕ್ಕಳಾಗಿ ಹುಟ್ಟಿದ್ರು. ಮೊನ್ನೆ ಹೇಳಿ, ಇವನು ಕುಂಭಕರ್ಣ ದಂತವಕ್ರನಾಗಿ ಅಕ್ಕ ತಂಗಿಯಂದರ ಮಕ್ಕಳಾಗಿ ಅವರು ಹುಟ್ಟಿದ್ರು. ಅವರನ್ನ ಪರಾಜಯಗೊಳಿಸಿದ, ಸೋಲಿಸಿದ, ಕೊಲ್ಲಿಲ್ಲ. ಮುಂದವರು ಕೃಷ್ಣನಿಂದ ಸಾಯುವವರು ಶಿಶುಪಾಲ ದಂತವಕ್ರರು. ಆದ್ರಿಂದ ಭೀಮ ಅವರನ್ನ ತಾನು ಗೆದ್ದು ದಿಗ್ವಿಜಯದಲ್ಲಿ ಗೆದ್ದು ಬಂದ.